ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಭಾರತದ ಇತಿಹಾಸವನ್ನು ಒಮ್ಮೆ ತಿರುವಿ ಹಾಕಿದರೆ ಅನೇಕ ಕರಾಳ ಇತಿಹಾಸಗಳ ಮಹಾಪುಟವೇ ಇದೆ. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ಆದಂತಹ ದುರಂತ ಕಥೆಗಳು ಅತ್ಯಂತ ಶೋಚನೀಯವಾಗಿರುವಂತಹ ಸನ್ನಿವೇಶಕ್ಕೆ ನಮ್ಮನ್ನು ಎಡೆ ಮಾಡ್ತದೆ. ಭಾರತದ ಸ್ವಾತಂತ್ರ್ಯ ನಂತರದಲ್ಲಿ ಆಳ್ವಿಕೆಗೆ ಬಂದಿರುವಂಥ ಆಡಳಿತ ಪಕ್ಷಗಳು, ಇದಾದ ನಂತರ ಅವರ ಆಡಳಿತದ ರೀತಿ ನೀತಿಗಳು ಪ್ರಪಂಚದ ಅತ್ಯಂತ ಶ್ರೇಷ್ಠ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಎನಿಸಿಕೊಂಡಂತಹ ಭಾರತದ ಮೇಲೆ ಸರ್ವಾಧಿಕಾರಿ ಪ್ರಭುತ್ವದ ಹೆಜ್ಜೆ, ಸರ್ವಾಧಿಕಾರಿ ಪ್ರಭುತ್ವವನ್ನು ಸ್ಥಾಪಿಸುವ ಸಲುವಾಗಿ ಪ್ರಜಾಪ್ರಭುತ್ವದ ಮೂಲ ವ್ಯವಸ್ಥೆಯಾದ ಸಂವಿಧಾನದ ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗದ ಕಗ್ಗೊಲೆ, ಇದೆಲ್ಲದರ ದುರಂತ ಘಟನೆಯನ್ನು ಕೆಲವೊಂದಿಷ್ಟು ಚರಿತ್ರೆಗಳಲ್ಲಿ ಉಲ್ಲೇಖ ಮಾಡಬಹುದು. ಹೌದು, ನಾನು ನಿಮ್ಮ ಮುಂದ್ಗಡೆ ಈಗ ಹೇಳಲಿಕ್ಕೆ ಹೊರಟಂತಹ ಒಂದು ಘಟನೆ 1975ರ ಆಂತರಿಕ ತುರ್ತು ಪರಿಸ್ಥಿತಿ ಅಥವಾ ಪ್ರಜಾಸತ್ತಾತ್ಮಕತೆಯ ಕೊಲೆ, ಅಥವಾ ಇನ್ನೂ ಸರಿಯಾದ ರೀತಿಯಲ್ಲಿ ಹೇಳಬೇಕು ಅಂತಾದರೆ ಸರ್ವಾಧಿಕಾರಿ ಪ್ರಭುತ್ವವನ್ನು ಹೇರಲು, ಈ ದೇಶದ ಮೇಲೆ ಹೇರಲು ಪ್ರಯತ್ನಿಸಿದ ಆ ಕರಾಳ ದಿನಗಳು. ಇದೇ 1971ರ ನಂತರದ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಉಂಟಾದ ಮಾರ್ಪಾಟು ಏನಿದೆ, ಈ ಮಾರ್ಪಾಟಿನ ದುರಂತ ಕಥೆಯ ಒಂದು ಅವಲೋಕನವೇ ಇವತ್ತು ನಾನು ನಿಮ್ಮ ಮುಂದ್ಗಡೆ ಇಡ್ತಾ ಇದ್ದೇನೆ. 1971-72ರ ಚುನಾವಣೆಯಲ್ಲಿ ಅಥವಾ ಚುನಾವಣೆಯ ನಂತರದ ದಿನಗಳಲ್ಲಿ ಭಾರತದ ಆಡಳಿತದ ವ್ಯವಸ್ಥೆಯಲ್ಲಿ ಒಂದು ಹೊಸ ಮಾರ್ಪಾಟು ಉಂಟಾಯಿತು. ಈ ಮಾರ್ಪಾಟು ಯಾವ ರೀತಿಯಲ್ಲಿ ಆಯಿತು ಅಂತಂದರೆ, ತನ್ನ ಬಾಲ್ಯದಲ್ಲಿ ಅತ್ಯಂತ ಶಾಂತಿಯುತವಾಗಿ ಮತ್ತು ಅತ್ಯಂತ ವಿಚಾರವಾದತೆಯಿಂದ ಕೂಡಿರುವಂತಹ ಇಂದಿರಾ ಅಧಿಕಾರಕ್ಕೆ ಬಂದರೆ ದೇಶದ ಒಳಿತಿಗಾಗಿ ಮತ್ತು ದೇಶದ ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾರೆ ಎನ್ನುವಂತಹ ಕಲ್ಪನೆಯನ್ನು ಹೊತ್ತುಕೊಂಡಂತಹ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿಯ ನಾಯಕತ್ವದಲ್ಲಿ 1971-72ರ ಚುನಾವಣೆಯನ್ನು ಹೋರಾಟವನ್ನು ಮಾಡಲಿಕ್ಕೆ ಕಣಕ್ಕಿಳಿಯಿತು. ಇಂದಿರಾಳ ವ್ಯಕ್ತಿತ್ವವನ್ನು ನೋಡಿದಂತಹ ಜನತೆಯೂ ಕೂಡ ಅತ್ಯಂತ ಪ್ರಚಂಡ ಅಭಿಮತವನ್ನು ಕೊಟ್ಟು ಸುಮಾರು 518 ವಿಧಾನಸಭಾ ಕ್ಷೇತ್ರಗಳಲ್ಲಿ 352 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಂಡ ಜಯಭೇರಿಯನ್ನು ಕಾಂಗ್ರೆಸ್ ಸರ್ಕಾರ, ಅಂದರೆ ಆಗಿನ ಇಂದಿರಾ ನೇತೃತ್ವದ ಸರ್ಕಾರಕ್ಕೆ ನೀಡುವುದರ ಮುಖಾಂತರ ಜನತೆ ಆಡಳಿತದ ಚುಕ್ಕಾಣಿಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಅಂದಿನ ಇಂದಿರಾ ಗಾಂಧಿಯ ಕೈಗೆ ಸಂಪೂರ್ಣವಾಗಿ ಹಸ್ತಾಂತರ ಮಾಡಿತ್ತು. 1971-72ರ ಚುನಾವಣೆಯಲ್ಲಿ ಗರೀಬಿ ಹಟಾವೋ ಎನ್ನುವಂತಹ ಘೋಷಣೆಯ ಮುಖಾಂತರ ಮನೆ ಮನೆಗೆ ತಲುಪಿದಂಥ ಇಂದಿರಾ ಮುಂದೆ ತಾನು ಕೈಗೊಂಡಂತಹ ಕಾರ್ಯಕ್ರಮಗಳು ಅತ್ಯಂತ ದಾರುಣವಾಗಿರುವಂತಹ ಸನ್ನಿವೇಶ. ಅಂದರೆ ಇಲ್ಲಿಯವರೆಗೂ ಜನತೆ ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆ ಏನಿತ್ತು, ಅಥವಾ ಯಾವ ನಂಬಿಕೆಯಿಂದ ಜನ ಅವರನ್ನು ಆರಿಸಿ ಕಳಿಸಿದ್ರೋ ಅದರ ತದ್ವಿರುದ್ಧವಾಗಿರುವಂತಹ ಕಾರ್ಯಚಟುವಟಿಕೆಗಳು ಸರ್ಕಾರದಲ್ಲಿ ನಡೆದು ಆಗಿತ್ತು. ಇದು ಆಗಲೇ ಆ ಪಕ್ಷದವರಿಗೂ ಮತ್ತು ಜನತೆಯ ಕಣ್ಣಿಗೂ ಬಿದ್ದು ಅವರಿಗೆ ಬಿಸಿಯೂ ಕೂಡ ಮುಟ್ಟುವಂತಹ ಒಂದು ಸಂದರ್ಭವೂ ಕೂಡ ಎದುರಾಯಿತು. ಪ್ರಾರಂಭದಿಂದಲೇ ಅತ್ಯಂತ ಹಠಮಾರಿಯಾಗಿರುವಂಥ ಇಂದಿರಾ ತನ್ನೆಲ್ಲ ಅಧಿಕಾರಗಳನ್ನು ತನ್ನೆಡೆ ಕೇಂದ್ರೀಕರಿಸಿಕೊಳ್ಳುವಂತಹ ಒಂದು ಘಟನೆಯನ್ನು ಪ್ರಾರಂಭದಿಂದಲೇ ಇವರು ಮುಂದುವರಿಸಿದರು. ಇದರ ಒಂದು ಫಲವೇ ಅಥವಾ ಇದರ ಒಂದು ಪ್ರತಿರೂಪದ ಫಲವೇ 1975ರಲ್ಲಿ ಸುಮಾರು 21 ತಿಂಗಳುಗಳ ಕಾಲ ಜರುಗಿದ ಭಾರತದ ಮೇಲೆ ನಡೆದ ಆಂತರಿಕ ದಬ್ಬಾಳಿಕೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹರಣ, ಪ್ರಜಾಪ್ರಭುತ್ವದ ಹರಣ, ಏನು ಬೇಕಿದ್ರೂ ನಾವು ಅದರ ಉಲ್ಲೇಖವನ್ನು ಮಾಡಬಹುದು. ಆ 21 ತಿಂಗಳುಗಳ ಕಾಲ ನಡೆದ ಕಗ್ಗೊಲೆ ಅಥವಾ ಕರಾಳ ದಿನಗಳು ಅಂತೇನು ಕರಿತೇವೆ, ಇದೇ ಇದರ ಪ್ರತಿಫಲ. ಆಡಳಿತ ಚುಕ್ಕಾಣಿಯನ್ನು ಹಿಡಿದಂಥ ಇಂದಿರಾ ಪ್ರಾರಂಭದಲ್ಲೇ ಅತ್ಯಂತ ಹಠಮಾರಿಯಾದ ಇಂದಿರಾ ಗಾಂಧಿಯವರು ಎಲ್ಲ ಅಧಿಕಾರಗಳನ್ನು ತನ್ನೆಡೆಗೆ ಕೇಂದ್ರೀಕರಿಸಿಕೊಂಡು ಪ್ರತಿಯೊಂದನ್ನು ಪ್ರಧಾನಮಂತ್ರಿ ಕಾರ್ಯಾಲಯದಿಂದಲೇ ಅಧಿಸೂಚನೆಗಳನ್ನು ಹೊರಡಿಸುವಂಥ ಕೆಲಸವನ್ನು ಮಾಡಿದರು. ಆ ಪಕ್ಷದಲ್ಲಿರುವಂತಹ ಶಾಸಕರು ಕೂಡ ಇಂದಿರಾ ಗಾಂಧಿ ಏನನ್ನು ಹೇಳ್ತಿದ್ರೋ ಇದನ್ನು ಕೇಳುವಂತಹ ಸ್ಥಿತಿಗೆ ಅವರು ಬಂದು ತಲುಪಿದರು. ನಮ್ಮ ದೇಶದಲ್ಲಿ 1975ರ ಜೂನ್ 25ರ ಮಧ್ಯರಾತ್ರಿಯಿಂದ ಜಾರಿಯಾದ ಆಂತರಿಕ ತುರ್ತು ಪರಿಸ್ಥಿತಿಯ ಘೋಷಣೆ 1977 ಮಾರ್ಚ್ 21ರ ಬೆಳಗ್ಗೆ ಮುಕ್ತಾಯವಾಗ್ತದೆ. ಇದನ್ನು ನಾನು ಆಗಲೇ 21 ತಿಂಗಳುಗಳ ಕಾಲ ಈ ಘಟನೆ ನಡೆಯಿತು ಅಂತಲೂ ಕೂಡ ಉಲ್ಲೇಖವನ್ನು ಮಾಡಿದೆ. ಈ ಸನ್ನಿವೇಶದಲ್ಲಿ ನಡೆದಂತಹ ಕಗ್ಗೊಲೆ
ಸರ್ವಾಧಿಕಾರಿ ಪ್ರಭುತ್ವ ನಡೆಸಿದ ದಾರುಣ ಹಿಂಸಾಚಾರ, ಈ ಕಾಲದಲ್ಲಿ ಸಮಾಜವನ್ನು ಎಚ್ಚರಿಸಲು ನಡೆದಂತಹ ಚಳುವಳಿಗಳು, ಅದಾದ ಮೇಲೆ ಭೂಗತ ಲೋಕದಿಂದ ಅಥವಾ ಭೂಗತರಾಗಿದ್ದುಕೊಂಡೇ ಸಮಾಜವನ್ನು ಎಬ್ಬಿಸಿ ಸಮಾಜದ ಧ್ವನಿಯಾಗಿ ನಿಂತಹ ಹಲವಾರು ವ್ಯವಸ್ಥೆಗಳು. ಇದೇ ಸನ್ನಿವೇಶದಲ್ಲಿ ನಾವು ನೋಡಬೇಕಾಗಿರುವಂಥ ಇನ್ನೊಂದು ವಿಭಾಗ, ಸರ್ಕಾರದ ದಮನಕಾರಿ ನೀತಿಗೆ ಒಳಗಾಗಿ ಸಂವಿಧಾನದ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ ಮೂರು ವಿಭಾಗಗಳ ಅಧಿಕಾರಹೀನತೆ. ಇದೆಲ್ಲದರ ಪರಿಣಾಮವಾಗಿ ನಿರಂಕುಶ ಅಧಿಕಾರಕ್ಕೆ ಸಿಕ್ಕಿ ನುಗ್ಗು ನುರಿಯಾಗಿ ಹೋದ ಭಾರತದ ಸುಮಾರು 60 ಕೋಟಿ ಜನ. ಇದೇ ಆ 21 ತಿಂಗಳ ದಾರುಣ ಕತೆ. 1971ರ ಬಾಂಗ್ಲಾ ವಿಜಯದ ನಂತರ 71-72ರ ಚುನಾವಣೆಯಲ್ಲಿ ಪ್ರಚಂಡ ಗೆಲುವನ್ನು ಗಳಿಸಿದಂತಹ ಇಂದಿರಾ ಗಾಂಧಿ ಜನರ ಬೆಂಬಲ ತನಗೆ ಗುತ್ತಿಗೆ ಎನ್ನುವಂಥ ಹಮ್ಮಿನಿಂದ ಇಂದಿರಾ ಗಾಂಧಿ ಏಕಾಧಿಕಾರದೆಡೆಗೆ ನಡೆದರು. ತನ್ನ ಕೈಯಲ್ಲಿ ಹೆಚ್ಚು ಹೆಚ್ಚು ಅಧಿಕಾರಗಳನ್ನು ಕೇಂದ್ರೀಕರಿಸಿಕೊಳ್ಳಲು ಪ್ರಾರಂಭಿಸಿದರು. ಅಷ್ಟೇ ಅಲ್ಲದೆ ಇದರ ಮೊದಲ ಹೆಜ್ಜೆಯಾಗಿ ಪಕ್ಷದಲ್ಲಿ ಮತ್ತು ಆಡಳಿತದಲ್ಲಿ ಪೂರ್ತಿಯಾಗಿ ತನ್ನ ವರ್ಚಸ್ಸನ್ನು ಸ್ಥಾಪಿಸಿಕೊಂಡರು. ಪಕ್ಷದ ಎಲ್ಲ ಪ್ರದೇಶಗಳಲ್ಲಿ ಮತ್ತು ಜಿಲ್ಲಾ ಸ್ತರದಲ್ಲಿ ಮಾಡುವಂಥ ಚುನಾವಣೆಯ ಮತ್ತು ರಾಜ್ಯ ಸ್ತರಗಳಲ್ಲಿ ಆಗುವಂಥ ಚುನಾವಣೆಗಳನ್ನು ನಿಲ್ಲಿಸಿ ಸ್ಥಗಿತಗೊಳಿಸಿ ತನಗೆ ಬೇಕಾದಂತಹ ಯಾರಿದ್ದಾರೋ ಅವರನ್ನು ನೇರವಾಗಿ ಆ ಸ್ಥಾನಕ್ಕೆ ಆಯ್ಕೆ ಮಾಡುವಂತಹ ಕೆಲಸವನ್ನು ಮಾಡಿದರು. 1972ರ ಚುನಾವಣೆಯ ನಂತರ ತಮ್ಮ ನಾಯಕರನ್ನು ಆರಿಸಿಕೊಳ್ಳುವಂಥ ಅವಕಾಶ ಆಯಾ ರಾಜ್ಯದ ಶಾಸಕ ಪಕ್ಷಗಳಿಗೆ ಕೊಡದೆ ತಾವೇ ಮುಖ್ಯಮಂತ್ರಿಯನ್ನು ನೇರವಾಗಿ ಆಯ್ಕೆ ಮಾಡಿದರು. ಈ ರೀತಿಯಾಗಿ ಬಂಗಾಳಕ್ಕೆ ಸಿದ್ಧಾರ್ಥ ಶಂಕರರೇ, ಒರಿಸ್ಸಾಕ್ಕೆ ನಂದಿನಿ ಸತ್ಪತಿ, ಹಾಗೆ ಗುಜರಾತಿನ ಘನಶ್ಯಾಮ್ ಓಜಾ, ಹಾಗೆಯೇ ಕರ್ನಾಟಕಕ್ಕೆ ದೇವರಾಜ ಅರಸರು ಕೂಡ ಈ ಕಾನೂನಿನ ಮುಖಾಂತರವೇ ಅಥವಾ ಈ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯಾಗಿ ಅಧಿಕಾರಗಳನ್ನು ಸ್ವೀಕರಿಸಿದರು. ಈ ಅಧಿಕಾರ ಕೇವಲ ಕೇಂದ್ರದಿಂದ ಬರುವಂಥ ಅಧಿಸೂಚನೆಯನ್ನು ಅಲ್ಲಿ ಪಾಲಿಸಲಿಕ್ಕೆ ಮಾತ್ರ ಇತ್ತು. ಕೇಂದ್ರದ ಮಂತ್ರಿಮಂಡಲದಲ್ಲಿ ಇಂದಿರಾ ಗಾಂಧಿ ಎಲ್ಲ ಪ್ರಮುಖ ಅಧಿಕಾರಗಳನ್ನು ತನ್ನ ಕೈಗೆ ತೆಗೆದುಕೊಂಡರು. ಗೃಹ ಖಾತೆಯಿಂದ ಗೃಹ ಗೂಢಾಚಾರ ವಿಭಾಗ, ಆರ್ಥಿಕ ಖಾತೆ, ಕಂದಾಯ ಖಾತೆಯಿಂದ ವಿವಿಧ ಉದ್ಯೋಗಗಳಿಂದ ವಾಣಿಜ್ಯ ಗೂಢಾಚಾರ ವಿಭಾಗ ಹಾಗೂ ರಕ್ಷಣಾ ಇಲಾಖೆಯಿಂದ ರಕ್ಷಣಾ ಗೂಢಾಚಾರ ವಿಭಾಗಗಳನ್ನು ತನ್ನೆಡೆಗೆ ವರ್ಗಾಯಿಸಿಕೊಂಡರು. ಹೀಗಾಗಿ ಅವರ ಪಕ್ಷದ ಹಿರಿಯ ಸಹೋದ್ಯೋಗಿ ಮಂತ್ರಿಗಳು ಯಾರೆಲ್ಲ ಇದ್ದರು, ಇವರ ಪೂರ್ಣ ಚಟುವಟಿಕೆಗಳು ಇಂದಿರಾ ಗಾಂಧಿಗೆ ಮತ್ತು ಅವರ ರಹಸ್ಯದ ವಿವರಗಳನ್ನು ಇಂದಿರಾ ಗಾಂಧಿಗೆ ಪೂರ್ಣವಾಗಿ ಸಿಗ್ತಾಯಿತ್ತು. ಇದರಿಂದ ಸಂಸತ್ ಸದಸ್ಯರ ಮತ್ತು ಹಿರಿಯ ರಾಜಕಾರಣಿಗಳ ಪೂರ್ಣ ಹತೋಟಿ ಇಂದಿರಾ ಗಾಂಧಿಯ ಕೈಯಲ್ಲಿತ್ತು. ಒಂದು ಸಂಸ್ಥೆ ಪೂರ್ಣವಾಗಿ ಇಂದಿರಾ ಗಾಂಧಿಗೆ ಶರಣಾದಂತಹ ಸಂಸ್ಥೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಎನ್ನುವಂಥ ಒಂದು ಸಂಸ್ಥೆ ಏನಿದೆ, ಇದು ಇಂದಿರಾ ಗಾಂಧಿಯ ಗೂಢಾಚಾರ ಸಂಸ್ಥೆಗೆ ಪೂರ್ಣವಾಗಿ ಅಡಿಯಾಳಾಯಿತು. ಈ ಸಂಸ್ಥೆ ಸಂಸತ್ ಸದಸ್ಯರ ಮತ್ತು ರಾಜಕಾರಣಿಗಳ, ಪತ್ರಿಕಾಕರ್ತರ, ಮಂತ್ರಿಗಳ, ಹೀಗೆ ಬೇರೆ ಬೇರೆ ಪ್ರಮುಖ ವ್ಯಕ್ತಿಗಳು ಯಾರಿದ್ದರು ಇವರ ಪೂರ್ಣ ಚಟುವಟಿಕೆಗಳ ವಿವರವನ್ನು, ರಹಸ್ಯ ವಿವರಗಳನ್ನು ಪ್ರಧಾನಮಂತ್ರಿ ಕಳಿಸ್ತಾ ಇತ್ತು. ಈ ಎಲ್ಲ ವಿವರಗಳಿಂದ ತನ್ನ ಹತೋಟಿಯಲ್ಲಿಟ್ಟುಕೊಳ್ಳಲು ಇವರೆಲ್ಲರನ್ನೂ ಆಟ ಆಡಿಸಲಿಕ್ಕೆ ಇಂದಿರಾ ಗಾಂಧಿ ಪ್ರಾರಂಭ ಮಾಡಿದರು. ಇಂದಿರಾ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಎಷ್ಟು ಪ್ರಾಮುಖ್ಯವನ್ನು ಪಡೆಯಿತು ಅಥವಾ ಪ್ರಬಲವಾಯಿತು ಅಂತ ಕೇಳಿದರೆ, ಜನಾಂದೋಲನವನ್ನು ಹತ್ತಿಕ್ಕಲಿಕ್ಕೆ ಎಷ್ಟರ ಮಟ್ಟಿಗೆ ಇವರು ಪೂರ್ಣ ನಿರ್ಧಾರಿತವಾಗಿ ಕ್ರಮವನ್ನು ಕೈಗೊಂಡಿದ್ದರು ಅಂತಂದರೆ, ಕೇಂದ್ರ ಮೀಸಲು ಪೊಲೀಸ್ ದಳ ಮತ್ತು ಗಡಿ ರಕ್ಷಣಾ ಪಡೆ, ಕೇಂದ್ರದಿಂದ ಯಾವೆಲ್ಲ ಈ ರೀತಿಯ ಮೀಸಲು ಪಡೆಗಳು ಇರ್ತವೋ ಇಡೀ ರಾಜ್ಯಗಳ ಎಲ್ಲ ಪೊಲೀಸರನ್ನು ಒಟ್ಟಾರೆಯಾಗಿ ಸೇರಿಸಿದರೆ ಹತ್ತಿರ 80,000ದಷ್ಟಿದ್ದರೆ, ಇವರ ಮೀಸಲು ಪೊಲೀಸ್ ಪಡೆ ಅಥವಾ ಇವರಿಗೆ ಮೀಸಲಾದ ಪೊಲೀಸ್ ಪಡೆ, ಜನರ ದಮನಕಾರಿ ನೀತಿಯನ್ನು ಜನರ ಮೇಲೆ ಹೇರಲಿಕ್ಕೆ ಮೀಸಲಾಗಿರುವಂತಹ ಪೊಲೀಸ್ ಪಡೆ ಅಂತೇನು ಇವರು ನೇಮಕವನ್ನು ಮಾಡಿದರು. ಇದರ ಸಂಖ್ಯೆಯೇ ಹತ್ತಿರ 2 ಲಕ್ಷದಷ್ಟನ್ನು ಬೆಳೆಸಿಕೊಂಡು ಇಂದಿರಾ ಆಗಲೇ ಇದ್ದರು. ನ್ಯಾಯಾಂಗ ವ್ಯವಸ್ಥೆಯನ್ನು ಬಗ್ಗಿಸುವ ಸಲುವಾಗಿ ಇಂದಿರಾ ತನ್ನ ಮುಂದಿನ ಹೆಜ್ಜೆಯನ್ನು ಇಡ್ತಾರೆ. ನ್ಯಾಯಾಂಗ ಮತ್ತು ಸರ್ಕಾರಿ ಸೇವಾ ವಿಭಾಗಗಳು ನಿಷ್ಪಕ್ಷಪಾತವಾಗಿರಬೇಕು ಮತ್ತು ಆಡಳಿತ ಪಕ್ಷದ ಧ್ಯೇಯೋದ್ದೇಶಗಳಿಗೆ ಬದ್ಧವಾಗಿರಬೇಕು ಎಂದು ಈ ಇಂದಿರಾ ತನ್ನ ವಾದವನ್ನು ಪ್ರತಿಪಾದಿಸ್ತಾರೆ. ನ್ಯಾಯಾಂಗ ಮತ್ತು ಸೇವಾ ವಿಭಾಗಗಳು ಸಂವಿಧಾನಕ್ಕೆ ನಿಷ್ಠವಾಗಿರಬೇಕೇ ಹೊರತು ಯಾವುದೋ ಪಕ್ಷದ ನೀತಿಗಳಿಗೆ ಅದು ಬದ್ಧವಾಗಿರುವಂಥದ್ದಲ್ಲ. ಆದರೆ ಇದನ್ನು ಮಾರ್ಪಡಿಸಿದಂಥ ಇಂದಿರಾ 1973 ಏಪ್ರಿಲ್ 25ರಂದು ಇದರ ಮೊದಲ ಹೆಜ್ಜೆಯಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂಥ A.N. ಗ್ರೋವರ್ ಮತ್ತು K.S. ಹೆಗಡೆ ಮತ್ತು G.M. ಶೇಲಾತ್ ಈ 3 ನ್ಯಾಯಾಧೀಶರುಗಳ ಸೇವಾ ಹಿರಿತನವನ್ನು ಕಡೆಗಣಿಸಿ
ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವಂತಹ ವಿಭಾಗದಿಂದ ಪಕ್ಕಕ್ಕೆ ಸರಿಸಿ ಎನ್ ರೇ ಎನ್ನುವಂಥವರನ್ನು ಸರ್ವೋಚ್ಚ ನ್ಯಾಯಾಲಯದ ಶ್ರೇಷ್ಠ ನ್ಯಾಯಾಧೀಶರು ನ್ಯಾಯಮೂರ್ತಿಗಳನ್ನಾಗಿ ನೇಮಕವನ್ನು ಇಂದಿರಾ ಗಾಂಧಿಯವರೇ ಮಾಡಿದರು. ಈ ಕ್ರಮವನ್ನು ಉಗ್ರವಾಗಿ ದೇಶಾದ್ಯಂತ ನ್ಯಾಯ ಸಂಘಟನೆಗಳು ಪ್ರತಿಭಟಿಸಿದವು. ಇಂದಿರಾ ಮಾತ್ರ ಏನೂ ಆಗಲೇ ಇಲ್ಲ ಎನ್ನುವ ರೀತಿಯಲ್ಲಿ ಅದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಕ್ಕೆ ಹೋಗಲೇ ಇಲ್ಲ. ಕಾರಣ ಇಷ್ಟೇ, ಅವರಿಗೆ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಇದು ಪೂರ್ಣವಾಗಿ ತನ್ನ ಅಡಿಯಾಳಾಗಬೇಕು ಎನ್ನುವಂಥ ಕಲ್ಪನೆ ಒಂದೇ ಇತ್ತು, ಉಳಿದಿದ್ದು ಯಾವುದು ಇರಲಿಲ್ಲ. 1971-72 ಚುನಾವಣೆ ಏನಿದೆ ಆ ನಂತರ ವಿರೋಧ ಪಕ್ಷಗಳು ಅತ್ಯಂತ ದುರ್ಬಲವಾಗಿದ್ದವು. ಮಹತ್ವದ ವಿಷಯಗಳ ಬಗ್ಗೆ ವಿರೋಧ ಪಕ್ಷಗಳೊಡನೆ ಸಮಾಲೋಚನೆ ನಡೆಸುವಂಥದ್ದು ಪ್ರಜಾಪ್ರಭುತ್ವದ ಒಂದು ಸತ್ಸಂಪ್ರದಾಯ. ಆದರೆ ಇಂದಿರಾ ಇದನ್ನು ಕ್ರಮೇಣವಾಗಿ ಈ ಸಂಪ್ರದಾಯವನ್ನು ಕೊನೆಗೊಳಿಸಿದರು. ಅಷ್ಟೇ ಅಲ್ಲದೆ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಯನ್ನು ತಂದೊಡ್ಡುವುದೇ ವಿರೋಧ ಪಕ್ಷಗಳ ಕೆಲಸವಾಗಿ ಬಿಟ್ಟಿದೆ ಅಂತಲೂ ಕೂಡ ವಿರೋಧ ಪಕ್ಷಗಳ ಮೇಲೆ ಆಪದೆಯನ್ನು ಹೊರಿಸಲಿಕ್ಕೆ ಶುರು ಮಾಡಿದರು. ಬಾಂಗ್ಲಾ ಯುದ್ಧದಂತಹ ರಾಷ್ಟ್ರೀಯ ಗಂಡಾಂತರದ ಸಮಯದಲ್ಲಿ ವಿರೋಧ ಪಕ್ಷಗಳು ಒಮ್ಮನಸ್ಸಿನಿಂದ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ವು. ಆದರೆ ಆರ್ಥಿಕ ಮತ್ತು ಆಹಾರ ಬಿಕ್ಕಟ್ಟಿನ ಸಮಸ್ಯೆ ತಲೆದೋರಿದಾಗ ಅದಕ್ಕೆ ಪರಿಹಾರವನ್ನು ಹುಡುಕಲಿಕ್ಕೆ ವಿರೋಧ ಪಕ್ಷಗಳು ಎಲ್ಲರೂ ಸೇರಿ ಸಮಾಲೋಚನೆಯನ್ನು ರೂಪಿಸಬೇಕು ಎನ್ನುವಂತಹ ನಿರ್ಧಾರವನ್ನು ಇಂದಿರಾ ತಲೆಕೆಡಿಸಿಕೊಂಡಿಲ್ಲ. ಈ ವಿಚಾರವಾಗಿ ತನ್ನದೇ ಏಕಪಕ್ಷೀಯವಾಗಿರುವಂಥ ನಿರ್ಧಾರವನ್ನು ಕೈಗೊಂಡರು. ಆದರೆ ಒಂದು ಕೆಲಸವನ್ನು ಇಲ್ಲಿ ಮಾಡಿದರು ಅವರು, ಇದನ್ನು ಜಾರಿಯನ್ನು ಮಾಡುವಂತಹ ಸನ್ನಿವೇಶದಲ್ಲಿ ನಮಗೆ ವಿರೋಧ ಪಕ್ಷಗಳ ಸಹಕಾರ ಬೇಕು ಎನ್ನುವುದಾಗಿ ಹೇಳಿದರು. ಆಗ ವಿರೋಧ ಪಕ್ಷಗಳು ಇದಕ್ಕೆ ಸಹಕಾರವನ್ನು ಕೊಡದೆ ವಿರೋಧವನ್ನು ವ್ಯಕ್ತಪಡಿಸಿದಂಥ ಸನ್ನಿವೇಶದಲ್ಲಿ ಸರ್ಕಾರದ ಆಡಳಿತಕ್ಕೆ ವಿರೋಧ ಪಕ್ಷಗಳು ಸದಾ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ ಎನ್ನುವಂಥ ರೀತಿಯಲ್ಲಿ ಸಂಸತ್ನಲ್ಲಿ ಹಲವಾರು ಊಹಾಪೋಹಗಳನ್ನು ಹೇಳುವುದರ ಮುಖಾಂತರ ವಿರೋಧ ಪಕ್ಷಗಳ ಮೇಲೆ ಆರೋಪವನ್ನು ಇಂದಿರಾ ಮಾಡಿದರು. ಇನ್ನು ಆಕಾಶವಾಣಿ ಮತ್ತು ದೂರದರ್ಶನ ಇವು ಸಾರ್ವಜನಿಕ ಪ್ರಚಾರದ ಪ್ರಭಾವಿ ಮಾಧ್ಯಮಗಳಾಗಿತ್ತು. ಇವು ನಿಷ್ಪಕ್ಷಪಾತವಾಗಿ ತನ್ನ ನಿರೂಪಣೆಗಳನ್ನು ನೀಡುವುದು ಅತ್ಯಂತ ಅಗತ್ಯವಾಗಿತ್ತು. ಹೀಗಾಗಿ ಮಾಧ್ಯಮಗಳ ಒಡೆತನ ಸರ್ಕಾರದ್ದು ಇರಬಾರದು ಎನ್ನುವಂತಹ ಕಾಂಗ್ರೆಸ್ಸೇ ರಚಿಸಿದ ಚಾಂದಾ ಸಮಿತಿ ಏನು ಶಿಫಾರಸನ್ನು 1959ರಲ್ಲಿ ಮಾಡಿತ್ತು. ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗಿರುವಂಥ ಇಂದಿರಾ ಗಾಂಧಿಯವರು ಇದನ್ನು ಒಪ್ಪಿಕೊಂಡಿದ್ದರು, ಅನುಮೋದಿಸಿಯೂ ಕೂಡ ಇದ್ದರು. ಆದರೆ 1971-72 ಚುನಾವಣೆಯ ನಂತರ ಪ್ರಧಾನಿಯಾದಂಥ ಇಂದಿರಾ ಗಾಂಧಿ ಇದನ್ನು ತಳ್ಳಿ ಹಾಕಿ ಇದರ ವಿರೋಧವಾಗಿಯೇ ದೂರದರ್ಶನ ಮತ್ತು ಆಕಾಶವಾಣಿಗಳು ಈ ರೀತಿಯ ಏನು ಮಾಧ್ಯಮಗಳಿದ್ದಾವೆ ಇದು ಸರ್ಕಾರದ ಅಧೀನವಾಗಿಯೇ ಇರಬೇಕು ಮತ್ತು ಸರ್ಕಾರದ ಆಗುಹೋಗುಗಳನ್ನು ಮತ್ತು ಸರ್ಕಾರ ಹೇಳುವಂಥ ಏನು ವಿಚಾರಗಳಿದ್ದಾವೆ ಇದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಕಾರ್ಯವನ್ನು ಇಂದಿರಾ ಗಾಂಧಿ ಮಾಡಿದ್ದಷ್ಟೇ ಅಲ್ಲದೆ ನಿಧಾನವಾಗಿ ಆಕಾಶವಾಣಿ ಮತ್ತು ದೂರದರ್ಶನಗಳು ಹೇಗೆ ಬದಲಾದವು ಅಂತಂದರೆ ವಿರೋಧ ಪಕ್ಷದವರಿಗೆ ಬಳಸಿಕೊಳ್ಳಲೇ ಆಗದೇ ಇರುವಂಥ ಸನ್ನಿವೇಶ ಬಂತು. ಆಕಾಶವಾಣಿ ಇಂದಿರಾವಾಣಿಯಾಗಿ ಬದಲಾಯಿತು, ದೂರದರ್ಶನ ಇಂದಿರಾ ದರ್ಶನ ಎನ್ನುವಂತಹ ಒಂದು ಹೆಸರನ್ನು ಕೂಡ ಪಡ್ಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡಿತು. ಭಾರತದ ಚುನಾವಣಾ ಆಯೋಗವು ಕೂಡ ಸಂವಿಧಾನದಿಂದ ನೇರವಾಗಿ ಅಧಿಕಾರವನ್ನು ಪಡೆದಂಥ ಒಂದು ಸ್ವಾಯತ್ತ ಸಂಸ್ಥೆ. 1971 ಚುನಾವಣೆಯ ನಂತರ ಭಾರತದಲ್ಲಿ ಹಗರಣ ಮತ್ತು ಹಣಗಳ ಪ್ರಭಾವ ಬಹಳ ಹೆಚ್ಚಾಗುತ್ತಿದೆ ಚುನಾವಣೆಯಲ್ಲಿ ಎಂಬ ಆತಂಕವನ್ನು ಈ ಚುನಾವಣಾ ಆಯೋಗ ವ್ಯಕ್ತಪಡಿಸಿತು. ಈ ವಿಷಯವನ್ನು ಕುರಿತಾಗಿ ವಿಮರ್ಶೆಯನ್ನು ನಡೆಸಲಿಕ್ಕೆ ಸಂಸತ್ ಸದಸ್ಯರ ಸಮಿತಿಯೊಂದು ಕೂಡ ರಚನೆಯಾಯಿತು. ಸಮಿತಿಯೇನೋ ರಚನೆ ಆಯಿತು, ಆದರೆ ಅದರಲ್ಲಿ ಬಹುಸಂಖ್ಯಾತ ಕಾಂಗ್ರೆಸ್ ಸದಸ್ಯರೇ ಅದರಲ್ಲಿ ಇದ್ದರು. ಉಮೇದುವಾರನ ಚುನಾವಣಾ ವೆಚ್ಚವನ್ನು ಸರ್ಕಾರ ವಹಿಸಿಕೊಳ್ಬೇಕು ಮತ್ತು ಮತದಾನದ ದಿನ ಕಾನೂನಿಗೆ ಅನುಸಾರವಾಗಿ ಚುನಾವಣಾ ಕಾರ್ಯದಲ್ಲಿ ನಿರತವಾಗಿರುವಂತಹ ವಾಹನಗಳನ್ನು ಬಿಟ್ಟು ಬೇರಾವ ವಾಹನಗಳು ಓಡಾಟವನ್ನು ಮಾಡಬಾರದು ಎನ್ನುವಂಥ ಅಡ್ವಾಣಿಯವರ ಸೂಚನೆಗಳನ್ನು ಸಮಿತಿ ಅಂಗೀಕರಿಸಿತು. ಆದರೆ ಈ ದಿಸೆಯಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಕೂಡ ಮುಂದಕ್ಕೆ ಇಡಲಿಲ್ಲ. ಇದು ಸಂಸತ್ತಿನಲ್ಲಿ ಇಂದಿರಾ ಗಾಂಧಿಯವರು ವಿರೋಧ ಪಕ್ಷಗಳಿಗೆ ನೀಡ್ತಾ ಇರುವಂಥ ಬೆಲೆ. ಈ ದಮನಕಾರಿ ನೀತಿ ಮುಂದುವರಿದು ಪತ್ರಿಕೆಗಳಿಗೂ ಕೂಡ ತಟ್ಟಿತು. ಸರ್ಕಾರದ ನೀತಿಗಳು ವಿಫಲವಾಗುತ್ತಾ ಹೋದಂತೆ ಪತ್ರಿಕೆಗಳು ಏನು ಆ ಸರ್ಕಾರದ ವಿಫಲತೆಯನ್ನು ಪ್ರಕಟ ಮಾಡ್ತಾ ಹೋದವು. ವಿರೋಧಿ ನಾಯಕರ ಭಾಷಣಗಳು ಸರ್ಕಾರಕ್ಕೆ ನುಂಗಲಾರದ ತುತ್ತಾಯಿತು. ಈ ಪತ್ರಿಕೆಯಲ್ಲಿ ಪ್ರಕಟವಾಗ್ತಾ ಇರುವಂತಹ ವಿರೋಧಿ ಪಕ್ಷದ ನಾಯಕರ ಮತ್ತು ವಿರೋಧಿಗಳ ಭಾಷಣಗಳು ಮತ್ತು ಸರ್ಕಾರದ ಏನು ಅತಂತ್ರತೆ ಏನಿದೆ, ಈ ಏನು ನೀತಿಗಳ ವಿಫಲತೆ ಏನಿದೆ, ಇದನ್ನು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳ ವಿಫಲತೆಗಳನ್ನು ಪತ್ರಿಕೆಗಳು ಪಬ್ಲಿಷ್ ಮಾಡ್ತಾ ಇದ್ವು. ಇದನ್ನು ಸಹಿಸಲಾರದ ಸರ್ಕಾರ
ತೀರಾ ದಮನಕಾರಿ ನೀತಿಯನ್ನು ಪತ್ರಿಕೆಗಳ ಮೇಲೂ ಕೂಡ ಹೇರ್ತು. ಪತ್ರಿಕೆಗಳು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡುವ ವಿಚಾರಕ್ಕೆ ಇಂದಿರಾ ಬಿದ್ದರು. ಒಂದು ಕಾನೂನನ್ನು ಜಾರಿಯಲ್ಲಿ ತಂದು ಪತ್ರಿಕೆಗಳು ಸರ್ಕಾರ ಹೇಳಿದಂತೆ ಕೇಳಬೇಕು ಅಂತಲೂ ಕೂಡ ಒಂದು ನಿರ್ಣಯವನ್ನು ತೆಗೆದುಕೊಂಡ್ಬಂದರು. ಆದರೆ ನ್ಯಾಯಾಲಯ ಈ ಕಾನೂನನ್ನು ಅಕ್ರಮವೆಂದು ಸಾರಿ ಅದನ್ನು ಕೂಡ ರದ್ದುಗೊಳಿಸಿತು. ಆದರೂ ಪತ್ರಿಕೆಗಳಿಗೆ ಕಾಗದವನ್ನು ಪೂರೈಸುವ ಮತ್ತು ಜಾಹೀರಾತುಗಳನ್ನು ಕೊಡುವಂಥ ಅಧಿಕಾರ ಸರ್ಕಾರದ ಕೈಯಲ್ಲೇ ಇದ್ದಿದ್ದರಿಂದ ಸರ್ಕಾರವನ್ನು ಟೀಕಿಸುವ ಪತ್ರಿಕೆಗಳಿಗೆ ಸಾಕಷ್ಟು ಕಾಗದಗಳ ಪೂರೈಕೆಯನ್ನು ಮಾಡದೇ ಇರುವಂಥದ್ದು, ಜಾಹೀರಾತುಗಳನ್ನು ನಿಲ್ಲಿಸುವಂಥದ್ದು, ಈ ಎಲ್ಲ ಕುತಂತ್ರಗಳನ್ನು ಸರ್ಕಾರ ಮಾಡಲಿಕ್ಕೆ ಪ್ರಾರಂಭಿಸಿತು. ಆದರೂ ಪತ್ರಿಕೆಗಳು ಈ ಕ್ರಮಕ್ಕೆ ತಲೆಬಾಗಲಿಲ್ಲ. ಇನ್ನು ಉಳಿದಿರುವ ದಾರಿ ಇಂದಿರಾ ಗಾಂಧಿಯವರ ಮುಂದೆ ಪ್ರತ್ಯಕ್ಷವಾಗಿರುವಂಥ ಗೂಂಡಾಗಿರಿ. ಹರಿಯಾಣದ ಪತ್ರಿಕೆ ಟ್ರೈಬ್ಯೂನ್ ಎನ್ನುವಂಥ ಪತ್ರಿಕೆಯನ್ನು ಸಾಗಿಸ್ತಾ ಇರುವಂತಹ ಕಾರಿನ ಮೇಲೆ ದಾಳಿಯಾಯಿತು. ಪಟ್ನಾದಲ್ಲಿ ಸರ್ಚ್ ಲೈಟ್ ದಿನಪತ್ರಿಕೆ ಕಾರ್ಯಾಲಯಕ್ಕೆ ಬೆಂಕಿ ಇಡಲಾಯಿತು. ಜಲಂಧರ್ನಲ್ಲಿಂದ ಪ್ರಕಾಶಿತವಾಗ್ತಾ ಇರುವಂಥ ಅತ್ಯಧಿಕ ಪ್ರಚಾರದಲ್ಲಿರುವಂತಹ ಹಿಂದ್ ಸಮಾಚಾರ ಎನ್ನುವಂತಹ ಮತ್ತು ಪಂಜಾಬ್ ಕೇಸರಿ ಎನ್ನುವಂಥ ಪತ್ರಿಕೆಗಳ ಮುದ್ರಣಾಲಯಗಳ ವಿದ್ಯುತ್ತನ್ನು ಏಕಾಏಕಿ ಕಡಿತಗೊಳಿಸಲಾಯಿತು. ಹೀಗೆ ಚಾಂದಾನಗರದಿಂದ ಮುದ್ರಣವಾಗ್ತಾ ಇರುವಂತಹ ರಿಶ್ವತ್ ಎನ್ನುವಂತಹ ಪತ್ರಿಕೆಯ ಏನು ಪಾಕ್ಷಿಕ ಪತ್ರಿಕೆ ಇತ್ತು, ಇದು ಪೊಲೀಸರ ಕಾಟಕ್ಕೆ ಬೇಸತ್ತು ರಾಮ್ ಭಜನ್ ನಿಗಮ್ ಇವರು ಇದರ ಸ್ಥಳಾಂತರವನ್ನು ಕೂಡ ಮಾಡಿದರು. ಪತ್ರಿಕಾ ವರದಿಗಾರ ಬಿ ಡಿ ಗುಪ್ತಾ ಅವರ ಪೊಲೀಸರು ಕಾನೂನಿನ ರೀತಿಯಲ್ಲಿ ಅವರನ್ನು ಬಂಧಿಸಿದರೂ ಕೂಡ ಹೌದು. ಅಹಮದಾಬಾದ್ನಲ್ಲಿ 25 ಜನ ಪತ್ರಿಕಾ ಪ್ರತಿನಿಧಿಗಳನ್ನು ಪೊಲೀಸರು ಹೊಡೆದರು. ಇದಿಷ್ಟೇ ಅಲ್ಲದೆ ಏನು ಸಂಪಾದಕರಾಗಿರುವಂಥ ಹಿಂದಿ ಪತ್ರಿಕೆಯ ಸಂಪಾದಕರಾಗಿರುವಂಥ ಶಂಕರ್ ಲಾಲ್ ಅವರನ್ನು ಅವರ ಮನೆಯಲ್ಲೇ ಕೊಲೆಯನ್ನು ಕೂಡ ಮಾಡಲಾಯಿತು. ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಹೋದಾಗ ಇನ್ನೊಬ್ಬ ಪತ್ರಿಕಾ ಸಂಪಾದಕರು ಕೂಡ ನಾನಿಲ್ಲಿ ನೆನೆಸ್ಕೋಬೇಕು. ಶಿವನಾರಾಯಣ ಶರ್ಮಾ ಮುನ್ಷಿ ಅವರನ್ನು ಇರಿದು ಕೂಡ ಇಲ್ಲಿ ಕೊಲ್ಲಾಯಿತು. 1974ರ ಆಗಸ್ಟ್ ಕೊನೆಯಲ್ಲಿ ಕೇರಳದ ಖ್ಯಾತ ದಿನಪತ್ರಿಕೆಯಾಗಿರುವಂಥ ಮಲಯಾಳ ಮನೋರಮಾದ ಮುಖ್ಯ ಸಂಪಾದಕರಾಗಿರುವಂತಹ KN ಮ್ಯಾಥ್ಯೂ ಅವರ ಮೇಲೂ ಕೂಡ ದಾಳಿಯಾಯಿತು. ಇದು ಯಾವುದೇ ದಬ್ಬಾಳಿಕೆಗಳಿಗೆ ಪತ್ರಿಕೆ ತಲೆಯನ್ನು ಕೂಡ ಕೆಡಿಸ್ಕೊಂಡಿಲ್ಲ. ಸರ್ಕಾರಕ್ಕೆ ಶರಣು ಬರಲಿಕ್ಕೂ ಕೂಡ ಅವರು ಒಪ್ಪಲಿಲ್ಲ. ದೇಶ ಮತ್ತು ದೇಶದಲ್ಲಿ ತನಗೆ ವಿರುದ್ಧವಾಗಿದೆ ಎನಿಸಿದ ಎಲ್ಲ ಪಕ್ಷಗಳು ಸಂಘ ಸಂಸ್ಥೆಗಳನ್ನು ಹೇಳಿ ಹೆಸರಿಲ್ಲದಂತೆ ಮಾಡುವುದು ಇಂದಿರಾ ಗಾಂಧಿಯ ಮುಂದಿನ ಧೋರಣೆಯಾಗಿತ್ತು. ಆ ಲೆಕ್ಕದಲ್ಲಿ ನೋಡಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಕೆಯ ಕಡು ವಿರೋಧಿಯಾಗಿತ್ತು. ರಾಜಕೀಯದಿಂದ ದೂರದಲ್ಲೇ ಇದ್ದುಕೊಂಡು ಸಮಾಜದ ಮಧ್ಯ ರಾಷ್ಟ್ರೀಯ ಶೀಲವನ್ನು ಬಿತ್ತಿ ಬೆಳೆಸುತ್ತಿದ್ದಂತಹ ಸಾಂಸ್ಕೃತಿಕ ಸಂಸ್ಥೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಇಂದಿರಾ ಕಣ್ಣು ಬಿತ್ತು. ಎಂದಾದರೊಮ್ಮೆ ತನ್ನ ಏಕ ಅಧಿಕಾರಕ್ಕೆ ಮತ್ತು ಸಾಮ್ರಾಜ್ಯಶಾಹಿಗೆ ಇದು ಸವಾಲಾಗಿ ನಿಲ್ಲಬಲ್ಲಂತಹ ಸಂಘಟನೆ ಎನ್ನುವುದನ್ನು ಅರಿತಂಥ ಅವರು ಈ ಲೆಕ್ಕಾಚಾರದಲ್ಲಿ ಅದನ್ನೂ ಹತ್ತಿಕ್ಕಲು ಯೋಚನೆಯನ್ನು ಮಾಡಿದರು. ಅದರಂತೆ 1974ರ ಏಪ್ರಿಲ್ನಲ್ಲಿ ತನ್ನ AICC ಸಮ್ಮೇಳನದಲ್ಲಿ RSS ಮತ್ತು ಆನಂದ ಮಾರ್ಗಗಳಂತಹ ಸಂಘಟನೆಗಳು ವಿರೋಧ ಪಕ್ಷಗಳ ಜೊತೆ ಕೈ ಜೋಡಿಸಿದೆ ಮತ್ತು ಜನತೆಯ ಸಂಕಷ್ಟಗಳ ಲಾಭವನ್ನು ಪಡೆದುಕೊಂಡು ಹಿಂಸೆಯನ್ನು ಪ್ರಚೋದಿಸುತ್ತಿದೆ. ಅದರ ಜೊತೆಗೆ ಯುವಕರನ್ನು ಅಡ್ಡದಾರಿಗೆ ಎಳೆಯಲು ಹವಣಿಸ್ತಾ ಇದೆ, ಉತ್ಪಾದನೆಯನ್ನು ತಡೆಯಲು ವ್ಯವಸ್ಥಿತವಾಗಿ ಸಂಚು ನಡೆಸ್ತಾ ಇದೆ ಎನ್ನುವ ರೀತಿಯೆಲ್ಲ ಆರೋಪವನ್ನು ಅದರ ಮೇಲೆ ಹೊರಿಸಿಯೂ ಆಗಿತ್ತು. ದೇಶಭಕ್ತರನ್ನು ಪ್ಯಾಸಿಸ್ಟರು ಮತ್ತು ಪ್ರತಿಗಾಮಿಗಳು ಎಂದು ತೆಗಳುವುದು ಕಮ್ಯುನಿಸ್ಟರ ಒಂದು ಪ್ರಸಿದ್ಧ ತಂತ್ರ. ಇದನ್ನೇ ಇಂದಿರಾ ಕೂಡ ಬಳಸಿದರು. ಆದರೆ ನಿಜವಾದ ಕಮ್ಯುನಿಸ್ಟರು ನಿಜವಾದ ಪ್ಯಾಸಿಸ್ಟರು ಯಾರು ಎನ್ನುವುದಾಗಿ ಇಲ್ಲಿ ನಾವು ನೋಡ್ತಾ ಹೋದರೆ ರೂಸ್ವೆಲ್ಟ್ ಎನ್ನುವಂತಹ ಒಬ್ಬ ಶ್ರೇಷ್ಠ ದಾರ್ಶನಿಕ ಇಲ್ಲಿ ಒಂದು ವ್ಯಾಖ್ಯಾನವನ್ನು ಕೊಡ್ತಾನೆ. ಒಂದೇ ವ್ಯಕ್ತಿಯಲ್ಲಿ ಸರ್ಕಾರದ ಸಂಪೂರ್ಣ ಒಡೆತನ ಇರುವುದೇ ಪ್ಯಾಸಿಸಮ್. ಅಂದರೆ ಈಗ ನೀವೇ ತೀರ್ಮಾನಿಸಿ ಯಾರು ಪ್ಯಾಸಿಸ್ಟರ್ ಆಗಿದ್ದರು ಮತ್ತು ಯಾರು ದೇಶ ಪ್ರೇಮಿಗಳಾಗಿದ್ದರು ಎನ್ನುವಂಥದ್ದನ್ನು ನೀವೇ ನಿರ್ಧಾರವನ್ನು ಮಾಡಬೇಕು. ಹೀಗೆ RSS ಹಾಗೂ ದೇಶಭಕ್ತ ಇತರ ಸಂಘಟನೆಗಳ ಮೇಲೂ ಇಂದಿರಾ ಗಾಂಧಿಯವರ ಗದಾ ಪ್ರಹಾರ ನಿರ್ಘಾತವಾಗಿ ನಡೆಯಿತು. ಸಂಘದ ಮೇಲೆ ಮುಂದೆ ನಿರ್ಬಂಧವನ್ನು ಕೂಡ ಹೇರಲಾಯಿತು. 1970-71ರಲ್ಲಿ ಮಳೆ ಬಹಳ ಚೆನ್ನಾಗಿ ಆದ ಕಾರಣದಿಂದ ಆರ್ಥಿಕ ಮುಗ್ಗಟ್ಟು, ಆಹಾರದ ಸಮಸ್ಯೆ ಇದ್ಯಾವುದೂ ಕೂಡ ಅಷ್ಟೊಂದಾಗಿ ಕಾಣಿಸ್ಕೊಂಡಿಲ್ಲ. ಆದರೆ 72 ಮತ್ತು 73ರಲ್ಲಿ ಮಳೆ ಸರಿಯಾಗಿ ಸುರಿಯದೇ ಇದ್ದುದರ ಕಾರಣ ಆಹಾರ ಉತ್ಪಾದನೆ ಕುಸಿತು. ಜೀವನಾವಶ್ಯಕ ವಸ್ತುಗಳ ಅಭಾವ ಮತ್ತು ಬೆಲೆ ಏರಿಕೆಯಂತಹ ಪರಿಸ್ಥಿತಿಗೆ ಸಿಕ್ಕ ಜನಜೀವನ ಕಂಗಾಲಾಯಿತು. ಜೊತೆಗೆ ಆಡಳಿತದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ಹಬ್ಬಿದ್ದು ಕೂಡ ಜನತೆಯ ಕಣ್ಣುಗಳಿಗೆ ಅಷ್ಟೇ ನೇರವಾಗಿ ಬೀಳ್ತಾ ಇತ್ತು. ಆದರೆ ಇಂದಿರಾ ಅವರದು ಒಂದೇ ಮಾತು,
ಬಾಂಗ್ಲಾ ಯುದ್ಧದ ಖರ್ಚಿನಿಂದಾಗಿ ನಾವು ಈ ಎಲ್ಲ ದಿನದ ಕಷ್ಟಗಳನ್ನು ಸಹಿಸಬೇಕಾಗ್ತದೆ ಸ್ವಲ್ಪ ದಿನದವರೆಗೆ. ಇದು ಒಂದೇ ಮಾತುಗಳನ್ನು ಇಂದಿರಾ ಗಾಂಧಿ ಹೇಳ್ತಾ ಇದ್ರು. ಜನರ ಕಷ್ಟಗಳನ್ನು ಕೇಳುವವರು ಕೂಡ ಯಾರೂ ಇಲ್ಲವಾದರೂ ಇದರ ಪರಿಣಾಮವಾಗಿ ಜನರಲ್ಲಿ ಅತೃಪ್ತಿ ಬೆಳೆತು. ಆಹಾರಕ್ಕಾಗಿ ದೇಶದೆಲ್ಲೆಡೆ ಆಹಾರಕ್ಕಾಗಿ ಚಳುವಳಿಗಳು ಪ್ರಾರಂಭವಾದವು. ಈ ಚಳುವಳಿಗಳ ದಮನಕ್ಕಾಗಿ ಸರ್ಕಾರ ಕೈಗೊಂಡಂಥ ದಮನಕಾರಿ ನೀತಿಗಳು ಮುಂದಿನ ದುರದೃಷ್ಟಕರ ಘಟನೆಗಳಿಗೂ ಕೂಡ ನಾಂದಿಯಾಯಿತು. ಅನ್ನ ಕೇಳಿದಂಥ ಜನರ ಮೇಲೆ ಕರ್ನಾಟಕದ ಅರಸೀಕೆರೆಯಲ್ಲಿ 1973ರಲ್ಲಿ ಗುಂಡು ಹಾರಿಸಲಾಯಿತು. ಇದರಲ್ಲಿ ಒಬ್ಬನ ಪ್ರಾಣವೂ ಕೂಡ ಬಲಿಯಾಯಿತು. ಹೀಗೆ ಒಟ್ಟು 84 ಕಡೆಗಳಲ್ಲಿ ಈ ರೀತಿಯ ಸತ್ಯಾಗ್ರಹಗಳು ನಡೆದವು. ಪೊಲೀಸರಿಂದ ಗೋಲಿಬಾರ್ಗಳು, ಲಾಠಿ ಚಾರ್ಜ್ಗಳು ನಡೆದವು. ಚಳವಳಿಯಲ್ಲಿ 8 ಜನ ಹುತಾತ್ಮರಾದರು. ಆಯಾ ಕ್ಷೇತ್ರದ ಶಾಸಕರಾಗಲಿ ಅಥವಾ ಮಂತ್ರಿಗಳಾಗಲಿ ಜನರ ನೋವುಗಳನ್ನು ಕೇಳಲಿಕ್ಕೆ ಯಾರೂ ಇಲ್ಲವಾದರು. ಇದು ಕರ್ನಾಟಕದ ಪರಿಸ್ಥಿತಿ. ಆದರೆ ಇಡೀ ದೇಶದ ಪರಿಸ್ಥಿತಿಯು ಕೂಡ ಇದೇ ರೀತಿಯಾಗಿ ಮುನ್ನಡೀತಾ ಇತ್ತು. ಹೀಗೆ ಸರ್ಕಾರವು ದಿನದಿಂದ ದಿನಕ್ಕೆ ಏಕಾಧಿಕಾರದತ್ತ ನಡೆಯುತ್ತಿದ್ದುದನ್ನು ಕಂಡ ನಾಡಿನ ಮಹಾಚೇತನ ಕೆರಳಿತು. ಶಾಸಕರ ಮೈಮರೆವು ಹಾಗೂ ಜನತೆಯ ಅಸಹಾಯಕತೆಯನ್ನು ಕಂಡು ಅವರು ಜನಾಂದೋಲನವನ್ನು ಸೃಷ್ಟಿಸುವಂಥ ನಿರ್ಧಾರ ಕೈಗೊಂಡರು. ಸ್ವಾತಂತ್ರ್ಯ ನಂತರ ಸುಮಾರು 2 ದಶಕಗಳಿಗೂ ಹೆಚ್ಚು ಕಾಲ ರಾಜಕೀಯದಿಂದ ದೂರವಿದ್ದ ವ್ಯಕ್ತಿ ಅಂದು ಪ್ರತ್ಯಕ್ಷವಾಗಿ ಸಮಾಜದ ಧ್ವನಿಯಾಗಿ ನಿಂತರು. ಅವರೇ ದೇಶಕ್ಕಾಗಿ ಜೀವನವನ್ನು ಮುಡಿಬಿಟ್ಟಂತಹ 1942ರ ಕ್ರಾಂತಿಯ ವೀರ ಶ್ರೀಯುತ ಜಯಪ್ರಕಾಶ್ ನಾರಾಯಣರು. ಇವರು 1974ರ ಏಪ್ರಿಲ್ 14ರಂದು ನಾಗರಿಕ ವೇದಿಕೆ ಎನ್ನುವಂತಹ ಒಂದು ಹೆಸರಿನ ಹೊಸ ಸಂಸ್ಥೆಯನ್ನು ದೆಹಲಿಯಲ್ಲಿ ಸ್ಥಾಪಿಸಿದರು. ಈ ಸಂಸ್ಥೆ ನಾಡಿನ ವಿವಿಧ ವರ್ಗಗಳ ಪ್ರಮುಖರನ್ನು, ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಿತ್ತು. ಪ್ರಜಾಪ್ರಭುತ್ವವನ್ನು ಪೋಷಿಸುವುದು, ಬಲಪಡಿಸುವುದು ಮತ್ತು ರಕ್ಷಿಸುವುದು ಈ ಸಂಸ್ಥೆಯ ಮುಖ್ಯ ಧ್ಯೇಯವಾಯಿತು. ಸಮಾಜದಲ್ಲಿನ ಎಲ್ಲ ಬಗೆಯ ಭ್ರಷ್ಟಾಚಾರದ ವಿರುದ್ಧ ಜನಾಂದೋಲನವನ್ನು ರೂಪಿಸಲು ಹಾಗೂ ಚುನಾವಣಾ ಸುಧಾರಣಾ ಕ್ರಮಗಳನ್ನು, ಸಂಸದೀಯ ವಿಧಾನಗಳನ್ನು ಸುಧಾರಿಸಲು, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗಗಳ ಸ್ವಾತಂತ್ರ್ಯವನ್ನು ರಕ್ಷಿಸಲು ಈ ಸಂಸ್ಥೆ ಪ್ರತಿಜ್ಞೆ ಮಾಡಿತು. ಜಯಪ್ರಕಾಶರು ಮೊದಲಿಗೆ ಅನುಸರಿಸಿದ ಮಾರ್ಗ ಸಂಧಾನ ಮಾರ್ಗ. ನೇರವಾಗಿ ಇಂದಿರಾ ಗಾಂಧಿಯವರನ್ನು ಭೇಟಿ ಮಾಡಿದರು. ಅಂದಿನ ದೇಶದ ಪರಿಸ್ಥಿತಿ ಮತ್ತು ಜನರ ಸಂಕಷ್ಟಗಳನ್ನು ಮನವರಿಕೆಯನ್ನು ಅವರಿಗೆ ಮಾಡಿಸಿದರು. ಜನರ ಮತ್ತು ಬಡತನ ಮತ್ತು ಭ್ರಷ್ಟಾಚಾರಗಳ ನಿರ್ಮೂಲನೆಗೆ ಕ್ರಮವನ್ನು ಕೈಗೊಳ್ಳುವಂತೆ ವಿನಂತಿಸಿದರು. ಆದರೆ ಇಂದಿರಾ ಭ್ರಷ್ಟಾಚಾರ ನಡೆದಿದೆ ಎನ್ನಲು ಸಾಕ್ಷಿ ನೀಡಿ ಎಂದು ಜಯಪ್ರಕಾಶ್ ನಾರಾಯಣ ಅವರ ಹತ್ರ ಕೇಳಿದರು. ಆಗ ಜಯಪ್ರಕಾಶ್ ನಾರಾಯಣ ಅವರು, ಗೂಢಾಚಾರದ ವಿಭಾಗಗಳೆಲ್ಲವೂ ನಿಮ್ಮ ಕೈಯಲ್ಲೇ ಇದೆ, ನನಗಿಂತಲೂ ಚೆನ್ನಾಗಿ ಭ್ರಷ್ಟಾಚಾರದ ವಿಚಾರಗಳು ನಿಮಗೆ ತಿಳಿದಿರಬೇಕು ಎನ್ನುವುದಾಗಿ ನಿರ್ದಾಕ್ಷಿಣ್ಯವಾಗಿ ಉತ್ತರವನ್ನು ಇತ್ತರು. ಇದರಿಂದ ಜಯಪ್ರಕಾಶ್ ನಾರಾಯಣವರ ಮೇಲೆ ಮತ್ತು ಇತರ ಸಂಘ ಸಂಸ್ಥೆಗಳ ಮೇಲೂ ಇಂದಿರಾ ಬಾಲ ತುಳಿದ ಹಾವಿನಂತೆ ಬುಸುಗುಟ್ಟಲು ಪ್ರಾರಂಭಿಸಿದರು. ಅಷ್ಟೇ ಅಲ್ಲದೆ ಜಯಪ್ರಕಾಶ್ ನಾರಾಯಣ್ ಮತ್ತು ಇತರ ಸಂಘ ಸಂಸ್ಥೆಗಳ ಮೇಲೆ ಅಪಪ್ರಚಾರದ ದಾಳಿಯನ್ನೇ ಮಾಡಿದರು. ಈ ಸನ್ನಿವೇಶದಲ್ಲಿ ಗುಜರಾತಿನ ವಿದ್ಯಾರ್ಥಿ ವೃಂದ ಮತ್ತು ಯುವಜನತೆ 1973 ಡಿಸೆಂಬರ್ನಲ್ಲಿ ಅಲ್ಲಿನ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ಬಂಡಾಯವೆದ್ದರು ಹಾಗೂ ವಿದ್ಯಾಸಂಸ್ಥೆಗಳಿಂದ ಹೊರಬಂದು ಚಳುವಳಿಗಳನ್ನು ಆರಂಭಿಸಿದರು. ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲಾಗದ ಸರ್ಕಾರ ರಾಜೀನಾಮೆ ನೀಡಬೇಕೆಂದು ಒತ್ತಾಯ ಮಾಡಿದರು. ಕೊನೆಗೂ ಕೇಂದ್ರದ ಸೂಚನೆಯಂತೆ ಅಲ್ಲಿಯ ಮುಖ್ಯಮಂತ್ರಿಯಾಗಿರುವಂಥ ಚಿಮಣಿಬಾಯಿ ಪಟೇಲರ ಸರ್ಕಾರ ರಾಜೀನಾಮೆಯನ್ನು ಕೂಡ ನೀಡಿತು. ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿ ಮಾಡಿದರು. ವಿದ್ಯಾರ್ಥಿಗಳ ಒತ್ತಾಯದ ಮುಖಾಂತರ ಅಲ್ಲಿರುವ ವಿಧಾನಸಭೆಯನ್ನು ಕೂಡ ವಿಸರ್ಜಿಸಲಾಯಿತು. ನಿರಂಕುಶ ಅಧಿಕಾರವನ್ನು ನೇರ ಚಳುವಳಿಗಳ ಮುಖಾಂತರ ಕೆಳಗಿಳಿಸುವ ಈ ವಿಧಾನವು ಹೊಸ ಅಸ್ತ್ರವಾಗಿ ಭಾರತೀಯರ ಕೈಗೆ ಬಂತು. ನಿರಂಕುಶ ಪ್ರಭುತ್ವವನ್ನು ತೊಡೆದು ಹಾಕಲು ನಾರಾಯಣರು ಜನಶಕ್ತಿಯನ್ನು ಕಟ್ಟಬೇಕೆಂದು ಬಿಹಾರದಲ್ಲಿ ತನ್ನ ಪ್ರಯೋಗವನ್ನು ಆರಂಭಿಸಿದರು. ಬಿಹಾರವನ್ನು ತನ್ನ ಪ್ರಯೋಗ ಭೂಮಿಯನ್ನಾಗಿ ಕೂಡ ಆಯ್ಕೆ ಮಾಡಿಕೊಂಡರು. ಆಗಿನ ಬಿಹಾರದ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿತ್ತು. ಗುಜರಾತ್ಗಿಂತಲೂ ಬಹಳ ಕೆಟ್ಟ ಸ್ಥಿತಿಯಲ್ಲಿದ್ದ ಬಿಹಾರ ಅತ್ಯಂತ ಹಿಂದುಳಿದ ಪ್ರದೇಶವಾಗಿ ನೋಡಿದ ಕಡೆಯೆಲ್ಲವೂ ಎಲ್ಲ ಕಡೆ ಬಡತನ ತಾಂಡವವಾಡ್ತಾ ಇತ್ತು. ಅನೇಕ ಮಂತ್ರಿಗಳು ಭ್ರಷ್ಟಾಚಾರಿಗಳೆಂದು ಸ್ವತಃ ರಾಜ್ಯಪಾಲ ಭಂಡಾರೆಯವರೇ ಮುಂಬೈ ಮತ್ತು ನಾಗ್ಪುರಗಳಲ್ಲಿ ಬಹಿರಂಗವಾಗಿ ಸಾರಿದ್ದರು. ಗುಜರಾತಿನ ವಿದ್ಯಾರ್ಥಿಗಳ ಯಶಸ್ಸಿನಿಂದ ಪ್ರಚೋದಿತರಾದಂತಹ ಬಿಹಾರದ ವಿದ್ಯಾರ್ಥಿಗಳು ಮತ್ತು ಯುವಕರು ಅಲ್ಲೂ ಕೂಡ ಚಳುವಳಿಯನ್ನು ಹೂಡಿದರು. ಒಂದೇ ವಾರದಲ್ಲಿ ಗುಜರಾತಿನ ಇಡೀ ಆಂದೋಲನದಲ್ಲಿ ಸತ್ತವರ ಸಂಖ್ಯೆಗಿಂತ ಬಿಹಾರದ ಯುವಕರು ಪೊಲೀಸರುಗಳ ಗುಂಡೇಟುಗಳಿಗೆ ಹತರಾದರು. ಪಟ್ಟಣ ಮತ್ತು ಕೆಲವೊಂದು ಪಟ್ಟಣಗಳಲ್ಲಿ ಮತ್ತು ಗಯಾಗಳಲ್ಲಿ ನಡೆದಂತಹ ಭೀಕರ ಗೋಲಿಬಾರ್ಗಳ ನ್ಯಾಯಾಂಗ ತನಿಖೆಯನ್ನು ಏರ್ಪಡಿಸಬೇಕು ಎಂಬ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟರು. ಆದರೆ ಸರ್ಕಾರ ಈ ಬೇಡಿಕೆಯನ್ನು ತಳ್ಳಿಹಾಕಿತು ಮತ್ತು ಅದನ್ನು ಕೈ ಕೂಡ ಬಿಡ್ತು. ಬಿಹಾರ್ನ ವಿದ್ಯಾರ್ಥಿಗಳು ಜಯಪ್ರಕಾಶರ ಬಳಿಗೆ ಧಾವಿಸಿದ್ದು ಇದೇ ಸಮಯಕ್ಕೆ.
ಚಳವಳಿಯ ನೇತೃತ್ವವನ್ನು ವಹಿಸಿಕೊಳ್ಬೇಕು ಎನ್ನುವಂಥ ಬೇಡಿಕೆಯನ್ನು ಜಯಪ್ರಕಾಶ್ ನಾರಾಯಣ್ ಅವರ ಮುಂದೆ ವಿದ್ಯಾರ್ಥಿ ಬಳಗ ಇಟ್ಟಿತು. ನೇತೃತ್ವವನ್ನು ವಹಿಸಿಕೊಂಡು ತಮಗೆ ಮಾರ್ಗದರ್ಶನವನ್ನು ನೀಡಬೇಕು ಎನ್ನುವುದಾಗಿ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು. ಆದರೆ ಜಯಪ್ರಕಾಶರು ಚಳುವಳಿಯು ಶಾಂತಿಯುತವಾಗಿ ನಡೆಯಬೇಕು, ಒಂದೇ ಒಂದು ಹಿಂಸಾತ್ಮಕ ಕೃತ್ಯ ನಡೆದರೂ ಕೂಡ ತಾನು ಚಳುವಳಿಯ ನಾಯಕತ್ವವನ್ನು ತ್ಯಜಿಸ್ತೇನೆ ಎಂದು ತಿಳಿಸಿ ನಾಯಕತ್ವವನ್ನು ವಹಿಸಿಕೊಂಡರು. ಜಯಪ್ರಕಾಶರ ಮೇಲೆ ಮೊದಲೇ ಕೋಪಗೊಂಡಿದ್ದಂತಹ ಇಂದಿರಾ ಇನ್ನೂ ಅವರ ರೋಷದ ಕಟ್ಟೆ ಹೆಚ್ಚಾಯಿತು. ಸಂಯಮ, ಸೌಜನ್ಯ ಎಲ್ಲವನ್ನ ಗಾಳಿಗೆ ತೂರಿದಂಥ ಇಂದಿರಾ ಜಯಪ್ರಕಾಶ್ ಅವರ ಮೇಲೆ ಬಾಯಿಗೆ ಬಂದಂತೆ ಆಪಾದನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಷ್ಟೇ ಅಲ್ಲದೆ ಇವರು ಜಯಪ್ರಕಾಶರು ಹಿಂಸಾತ್ಮಕ ಚಳುವಳಿಯನ್ನು ಮಾಡ್ತಾ ಇರುವಂಥ ಜಯಪ್ರಕಾಶರ ಮೇಲೆ ಹಿಂಸಾತ್ಮಕ ಚಳುವಳಿಗೆ ಇವರು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಾಗೆ ಜನತಾ ಸರ್ಕಾರವನ್ನು ಉರುಳಿಸಲು ಸಂಚು ರೂಪಿಸ್ತಾ ಇದ್ದಾರೆ, ಪ್ರತಿಗಾಮಿ RSSನ ಜೊತೆ ಇವರು ಕೈ ಜೋಡಿಸಿದ್ದಾರೆ ಎಂದೆಲ್ಲ ಆಪಾದನೆಯನ್ನು ಇವರು ಮಾಡಿದರು. ಅವರ ಕಲ್ಪನೆಯಲ್ಲಿ ನೇರವಾಗಿ ಈ ವಿದ್ಯಾರ್ಥಿ ಸಮೂಹವನ್ನು ಮತ್ತು ಜಯಪ್ರಕಾಶರನ್ನು ದಮನಗೊಳಿಸುವಂಥದ್ದೇ ಇವರ ಇಂದಿರಾ ಗಾಂಧಿಯ ನೇರ ಉದ್ದೇಶವಾಗಿತ್ತು. ಜಯಪ್ರಕಾಶರು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿ ಹೀಗೆ 10 ಪ್ರಮುಖ ನಾಯಕರ ಮುಂಚೂಣಿಯಲ್ಲಿ ಸರ್ಕಾರದ ವಿರುದ್ಧವಾಗಿ ಸಂಪೂರ್ಣ ಕ್ರಾಂತಿಗೆ ಈ ಸಂಘಟನೆ ಕರೆ ಕೊಡ್ತು. ಈ ಕ್ರಾಂತಿಗೆ ಬಂದೂಕಿನಿಂದ ಉತ್ತರವಿಟ್ಟಂತಹ ಇಂದಿರಾ ಗಾಂಧಿ ಮಾರ್ಚ್ 18ರಂದು ವಿಧಾನಸಭೆಯ ಎದುರು ವಿದ್ಯಾರ್ಥಿಗಳು ಚಳುವಳಿ ನಡೆಸುತ್ತಿದ್ದಾಗ ವಿದ್ಯಾರ್ಥಿ ಗುಂಪಿನ ಮೇಲೆ ಗೋಲಿಬಾರನ್ನು ಕೂಡ ಮಾಡಿಸಿದರು. ಇದರಿಂದ 27 ವಿದ್ಯಾರ್ಥಿಗಳ ಪ್ರಾಣವೂ ಕೂಡ ಹೋಯಿತು. ಜೂನ್ 5ರಂದು ಜಯಪ್ರಕಾಶರು ಭಾಗವಹಿಸಿದ ಪ್ರಚಂಡ ಮೆರವಣಿಗೆಯ ಮೇಲೆ ಇಂದಿರಾ ಬ್ರಿಗೇಡ್ನವರಿಂದ ಗುಂಡು ಹಾರಿಸಿದರು. ಇದರಿಂದ 21 ಜನರಿಗೆ ಗಾಯವೂ ಕೂಡ ಆಯಿತು. ಜಯಪ್ರಕಾಶರ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಹಲ್ಲೆಯೂ ಕೂಡ ಆಯಿತು. ಈ ಘಟನೆಯಿಂದ ಕೆರಳಿದ ಯುವಕರು ಯಾವುದೇ ಹಿಂಸಾತ್ಮಕ ಕಾರ್ಯಕ್ಕೆ ತೊಡಗದೆ ಅತ್ಯಂತ ಶಾಂತಿಯುತವಾಗಿಯೇ ಚಳುವಳಿಯನ್ನು ಮುಂದುವರಿಸ್ತಾ ಇದ್ದರು. ಈ ಘಟನೆಗೆ RSS ಮತ್ತು ಆನಂದ ಮಾರ್ಗಗಳಂತಹ ಸಂಘಟನೆಗಳೇ ಇದಕ್ಕೆ ಕಾರಣ, ಇದರ ಹೊಣೆಯನ್ನು ಹೊರಬೇಕು ಅಂತ ಇಂದಿರಾ ಗಾಂಧಿ ಮತ್ತೆ ಅಪಪ್ರಚಾರದ ದಾಳಿಯನ್ನು ಘಂಟಾಘೋಷವಾಗಿ ನಡೆಸಿದರು. ಈ ಮಧ್ಯೆ ಹೊಳೆದಾಟಿದ ಮೇಲೆ ಅಂಬಿಗನ ಹಂಗೇನು ಎನ್ನುವಂತೆ ತನಗೆ ಮತ ನೀಡಿ ಗೆಲ್ಲಿಸಿದ ಜನತೆಯ ಹಿತಾಸಕ್ತಿಯನ್ನು ಇಂದಿರಾ ಮರೆತಿದ್ದರು. ಅಷ್ಟೇ ಅಲ್ಲದೆ ತನ್ನ ಸಹೋದ್ಯೋಗಿಗಳು ಸಂಸತ್ತಿನಲ್ಲಿ ಇದ್ದಂತಹ ಸಹೋದ್ಯೋಗಿಗಳು ಕೂಡ ಯಾರಿಗೂ ಬೆಲೆ ಕೊಡದೆ ಸಂಸತ್ತಿನ ಅಪಮೌಲ್ಯವನ್ನು ಕೂಡ ಮಾಡಿದ್ದರು. ಪ್ರತಿಪಕ್ಷದವರು ಯಾರೇ ತರ್ಕದ ದಾಟಿಯನ್ನು ಎತ್ತಿದರೂ ಜನತೆ ನಮಗೆ ಮತ ಕೊಟ್ಟಿದ್ದಾರೆ, ಜನತೆ ತಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ನಿಮಗೆಲ್ಲಿ ಕೊಟ್ಟಿದ್ದಾರೆ ಎಂದು ಮೂತಲಿಸುತ್ತಾ ಚರ್ಚೆಗೆ ಅವಕಾಶ ನೀಡದೆ ತನ್ನ ಯೋಜನೆಯಂತೆ ಕಾರ್ಯವನ್ನು ಸಾಧಿಸ್ತಾ ಇತ್ತು. ಸಂಸತ್ತಿನ ಈ ಪರಿಸ್ಥಿತಿಗೆ ಬೇಸತ್ತು ಖ್ಯಾತ ಸಂಸತ್ ಪಟುವಾಗಿರುವಂಥ ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಾಗಿ ಹೇಳಿದರು. ಈ ವಿಚಾರವಾಗಿ ಮರುದಿನ ಪತ್ರಿಕೆಗಳಲ್ಲಿ ಅತ್ಯಂತ ಗಂಭೀರವಾಗಿ ವಿಷಯ ಪ್ರಸ್ತಾಪವಾಯಿತು. ಈ ಎಲ್ಲ ಸಮಸ್ಯೆಗಳನ್ನು ಹತ್ತಿಕ್ಕಲು ಇಂದಿರಾ ಹೂಡಿದ ಕೊನೆಯ ದಾಳ 1975 ಮೇ 7ರಂದು ಸಂಸತ್ತಿನ 2 ಸದನಗಳಲ್ಲಿ ಮೀಸಾ ಕಾನೂನನ್ನು ತಿದ್ದುಪಡಿ ಮಾಡಬೇಕೆಂದು ಸೂಚನೆಗೆ ತಂದಿತು. ಈ ತಿದ್ದುಪಡಿಯಂತೆ ರಾಷ್ಟ್ರ ವಿರೋಧಿಯಾದ ಯಾವುದೇ ವ್ಯಕ್ತಿಯನ್ನು ಯಾವುದೇ ಸಲಹಾ ಸಮಿತಿಯ ಮುಂದೆ ಆತನ ಪ್ರಕರಣವನ್ನು ತರದೆ 2 ವರ್ಷಗಳ ಕಾಲ ಸ್ಥಾನಬದ್ಧತೆಯಲ್ಲಿ ಇಡುವಂತೆ ತಿದ್ದುಪಡಿ ಮಾಡಲಾಯಿತು. ಈ ತಿದ್ದುಪಡಿಯನ್ನು ಎಲ್ಲ ವಿರೋಧ ಪಕ್ಷದವರು ಜನತೆಯು ವಿರೋಧಿಸಿದರೂ ಕೂಡ, ಆದರೆ ಇಂದಿರಾ ಸರ್ಕಾರ ಮಾತ್ರ ಇದು ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಜನತೆಯ ವಿರೋಧಿಯಾಗಿಯೇ ಏಕಹಿತಾಸಕ್ತಿಯ ಪರವಾಗಿ ತನ್ನ ನಿರ್ಧಾರವನ್ನು ಕೈಗೊಂಡಿತು. ಇದರ ಹಿಂದುಗಡೆ ಇರುವಂತಹ ಯೋಚನೆ ನಾಗರಿಕ ಮೂಲಭೂತ ಏನು ಹಕ್ಕುಗಳಿದ್ವು ಇದನ್ನು ಕಳೆದುಕೊಳ್ಳುವಂಥದ್ದು ಮತ್ತು ಶಾಸಕರ ವಿರುದ್ಧ ಚಳುವಳಿಗಳನ್ನು ಒಂದೇ ಹೊಡೆತದಲ್ಲಿ ಕೊನೆಗಾಣಿಸಲಿಕ್ಕೆ ಈ ಯೋಚನೆಯನ್ನು ಇಂದಿರಾ ಮಾಡಿದರು. ಈ ಸಮಯದಲ್ಲಿ ಜಯಪ್ರಕಾಶರು ಭ್ರಷ್ಟಾಚಾರದ ಮೇಲಿನ ಹೋರಾಟದ ಕಾಲದಲ್ಲಿದ್ದರು. ಈ ಇಂದಿರಾ ಗಾಂಧಿಗೆ ಇದು ನುಂಗಲಾರದ ತುತ್ತಾಯಿತು. ಅದಕ್ಕೆ ಉತ್ತರವಾಗಿ ನಮ್ಮ ದೇಶದಲ್ಲಿ ಅಷ್ಟೊಂದು ಭ್ರಷ್ಟಾಚಾರವಿಲ್ಲ, ಎಲ್ಲ ವಿರೋಧಿಗಳು ಕಡ್ಡಿಯನ್ನು ಗುಡ್ಡವನ್ನು ಮಾಡುತ್ತಾ ಇದ್ದಾರೆ ಎಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು ಇಂದಿರಾ ಗಾಂಧಿ. ಆದರೆ ಅವರದೇ ಪಕ್ಷದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಹಾಗೆ ಕೆಲವರು ಸರ್ಕಾರದ ವಿರುದ್ಧ ಅತ್ಯಂತ ಪ್ರಖರವಾಗಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದರು. ಇಂದಿರಾಳ ಕೆಂಗಣ್ಣಿಗೆ ಇವರು ಗುರಿಯಾದರು. ಇಷ್ಟೆಲ್ಲ ಭ್ರಷ್ಟಾಚಾರಗಳು, ಜನರ ಅಸ್ಥಿರತೆಯನ್ನು, ಸರ್ಕಾರದ ದಬ್ಬಾಳಿಕೆಯನ್ನು ಇವೆಲ್ಲ ಸಹಿಸಿದ ಜನತೆ ಒಮ್ಮೆಲೇ ಭುಗಿಲೆದ್ದಿತು.
ಸಮಸ್ಯೆಗಳನ್ನು ಬದಲಾಯಿಸಬೇಕೆಂದು ನಿಶ್ಚಯಿಸಿದ ಜಯಪ್ರಕಾಶರು ವಿರೋಧ ಪಕ್ಷದವರು ಮತ್ತು ರಾಜಕೀಯದಿಂದ ದೂರವಿದ್ದ ಅನೇಕ ಚಿಂತಕರು ದೇಶವ್ಯಾಪಿಯಾಗಿ ಜನಶಕ್ತಿಯನ್ನು ಜಾಗೃತಗೊಳಿಸುವಂಥ ದಿಕ್ಕಿನಲ್ಲಿ ತಮ್ಮ ಹೆಜ್ಜೆಯನ್ನು ಮುಂದಿಟ್ಟರು. ಜಯಪ್ರಕಾಶರ ದೇಶದೆಲ್ಲೆಡೆ ಮಿಂಚಿನ ಸಂಚಾರವನ್ನು ಕೂಡ ಜಯಪ್ರಕಾಶ್ ನಾರಾಯಣ ಅವರು ಮಾಡಿದರು. ಹೊಸ ಚೈತನ್ಯದ ವಿದ್ಯುತ್ ಸಂಚಾರ ಜನತೆಯಲ್ಲಾಯಿತು. ತಾವು ಪರಿಸ್ಥಿತಿಯನ್ನು ಬದಲಾಯಿಸಬಲ್ಲವೆನ್ನುವಂಥ ಆತ್ಮವಿಶ್ವಾಸ ಕೂಡ ಜನತೆಯಲ್ಲಿ ಬಂದಿತ್ತು. ಆಗಲೇ ಪ್ರತಿಭಟನೆಯ ಪ್ರಾಬಲ್ಯವನ್ನು ಕಂಡಂತಹ ಸರ್ಕಾರ ಜಯಪ್ರಕಾಶರನ್ನು ಬಂಧಿಸಬೇಕು ಮತ್ತು RSS ಮೇಲೆ ನಿರ್ಬಂಧ ಹೇರಬೇಕು ಎಂದು ಸೂಚಿಸಿತು. ಜನವರಿ 30 ದಿ ಮದರ್ಲ್ಯಾಂಡ್ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗಳು ಸಂಘದ ನಿಷೇಧ ಸುದ್ದಿಯನ್ನು ಕೂಡ ಪ್ರಕಟಿಸಿದವು. ಇದರಿಂದ ಕುಪಿತಗೊಂಡ ಜನತೆ 1975 ಮಾರ್ಚ್ 6ರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ಸಿಂಹಾಸನ್ ಖಾಲಿಕರೋ ಎನ್ನುವಂಥ ಘೋಷಣೆ ಮುಖಾಂತರ ಬೃಹತ್ ಪ್ರತಿಭಟನೆಯೂ ಕೂಡ ಮಾಡಿತು. ಪರಿಸ್ಥಿತಿಯ ಗಂಭೀರತೆಯನ್ನು ಕೆಲವು ಕಾಂಗ್ರೆಸ್ಸಿಗರಿಗೂ ಕೂಡ ಮನವರಿಕೆ ಆಗಿತ್ತು. ಇದನ್ನು ಕೇಂದ್ರ ಮಂತ್ರಿಯಾಗಿರುವಂಥ ಮೋಹನ್ ದಾರಿಯಾ ಕಾಂಗ್ರೆಸ್ ಕಾರ್ಯ ಸಮಿತಿಗೆ ಒಂದು ನಿವೇದನೆಯನ್ನು ಕೂಡ ಸಲ್ಲಿಸಿದರು. ಜನತೆಯ ನಂಬಿಕೆಗಳನ್ನು ಹಾಳು ಮಾಡಿದ್ದು ಮತ್ತು ಮಂತ್ರಿಗಳ ನಿಷ್ಕ್ರಿಯತೆ ಎಲ್ಲ ನಮ್ಮ ದುರ್ಬಲತೆಯ ಲಾಭವನ್ನು ಈ ವಿರೋಧ ಪಕ್ಷದವರು ಪಡೆಯುತ್ತಿದ್ದಾರೆ, ಇದನ್ನು ಹೇಗಾದರೂ ಮಾಡಿ ಕೊನೆಗಾಣಿಸಬೇಕು ಅಂತಲೂ ಕೂಡ ನಿವೇದಿಸಿದರು. ಆದರೆ ಇದೇ ರೀತಿಯಾಗಿ ಬಿಹಾರದ ವಿಧಾನಸಭೆಯ 60 ಜನ ಕಾಂಗ್ರೆಸ್ಸಿನ ಸದಸ್ಯರು ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ಸರ್ಕಾರದ ವಿರುದ್ಧವಾಗಿ ವ್ಯಕ್ತಪಡಿಸಿಯಾಗಿತ್ತು. ಕೊನೆಯಲ್ಲಿ ಇಂದಿರಾ ಸರ್ಕಾರಕ್ಕೆ ಭದ್ರತೆಯ ಆತಂಕ ಉಂಟಾಯಿತು. ಹೊಸ ರಾಗವನ್ನು ಇಂದಿರಾ ಮುಂದಿಟ್ಟರು. ಎಲ್ಲವೂ ಸಂವಿಧಾನದತ್ತ ಅಧಿಕಾರದಂತೆಯೇ ನಡೀತಾ ಇದೆ. ಚಳುವಳಿ ಸಂವಿಧಾನ ವಿಧಾನವಲ್ಲ, ಹಾಗಾಗಿ ಚುನಾವಣೆಯ ಮೂಲಕ ಸರ್ಕಾರವನ್ನು ಬದಲಾಯಿಸಬೇಕು ಅಂತ ಇಂದಿರಾ ಹೇಳಿಕೆಯನ್ನು ಕೊಟ್ಟರು. ಈ ಸವಾಲನ್ನು ಜಯಪ್ರಕಾಶ್ ನಾರಾಯಣ್ ಅವರು ಯಶಸ್ವಿಯಾಗಿ ಸ್ವೀಕರಿಸಿದರು. ಬಿಹಾರಕ್ಕೆ ತಕ್ಷಣ ಚುನಾವಣೆಯನ್ನು ನಡೆಸಿ ಎನ್ನುವುದಾಗಿಯೂ ಕೂಡ ಇಂದಿರಾ ಗಾಂಧಿಯನ್ನು ಕೋರಿದರು. ಆದರೆ ಇಂದಿರಾ ಅದಕ್ಕೆ ಒಪ್ಪಲೂ ಇಲ್ಲ. ಚುನಾಯಿತ ಸರ್ಕಾರವಿದೆ, ಅದು ಸಂವಿಧಾನಬದ್ಧವಾಗಿಯೇ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ಚುನಾವಣೆಯನ್ನು ಮುಂದೂಡಿದರು. ಆದರೆ ಬಿಹಾರದ ನಿಜವಾದ ಸ್ಥಿತಿ ಸುಗ್ರೀವಾಜ್ಞೆಯ ಮುಖಾಂತರ ಆಡಳಿತ ನಡೆಸುವಂಥ ಪರಿಸ್ಥಿತಿ ಇತ್ತು. ಆಗಲೇ 174 ಸುಗ್ರೀವಾಜ್ಞೆಗಳು ಕೂಡ ಬಿಹಾರದಲ್ಲಿ ಜಾರಿಗೆ ಬಂದಿತ್ತು. ಅತ್ತ ಗುಜರಾತ್ನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡಲಾಗಿತ್ತು. ಅಲ್ಲಿನ ಚುನಾವಣೆ ನಡೆಸಬೇಕಂತ ಜನತೆ ವಿರೋಧ ಪಕ್ಷಗಳು ಕೇಳಿಕೊಂಡರು. ಕೇಂದ್ರ ಸರ್ಕಾರ ಚುನಾವಣೆ ನಡೆಸಲಿಕ್ಕೆ ಕೊನೆಯೂ ಕೂಡ ಒಪ್ಪಿಕೊಳ್ಳಲಿಲ್ಲ. ಕೊನೆಯಲ್ಲಿ 1975 ಏಪ್ರಿಲ್ 7ರಂದು ಗುಜರಾತಿನ ವಿಧಾನಸಭಾ ಚುನಾವಣೆ ನಡೆಸಬೇಕು ಮತ್ತು ರಾಜಕೀಯ ಕಾರ್ಯಕರ್ತರಿಗೆ ಮೀಸಾ ಅನ್ವಯಿಸಕೂಡದು ಎಂಬ ಬೇಡಿಕೆಗಳನ್ನಿಟ್ಟು ಮೊರಾರ್ಜಿ ದೇಸಾಯಿ ಅವರು ಆಮರಣಾಂತ ಉಪವಾಸವನ್ನು ಕೈಗೊಂಡರು. ಮೊರಾರ್ಜಿ ದೇಸಾಯಿ ಅವರು ತಮ್ಮ ಪ್ರಾಣವನ್ನು ಬೇಕಿದ್ದರೂ ಕೊಟ್ಟರು, ತಮ್ಮ ನಿರ್ಧಾರದಿಂದ ವಿಚಲಿತರಾಗೋದಿಲ್ಲ ಎನ್ನುವಂಥ ವಿಚಾರವನ್ನು ಗಮನಿಸಿ ಇಂದಿರಾ ಗುಜರಾತ್ನಲ್ಲಿ ಚುನಾವಣೆ ನಡೆಸಲಿಕ್ಕೆ ಮತ್ತು ಮೀಸಾ ಕಾಯ್ದೆಯ ವಿಚಾರವಾಗಿ ಇಟ್ಟಂಥ ಬೇಡಿಕೆಗಳನ್ನು ಒಪ್ಪಿಕೊಂಡು ಚುನಾವಣೆಗೆ ಅಂಗೀಕಾರವನ್ನು ಕೊಟ್ಟರು. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ, ಇನ್ನೊಂದು ಕಡೆ ಜನತೆ. 1975 ಜೂನ್ 12 ಭಾರತದ ಚರಿತ್ರೆಗೆ ನಿರ್ಣಾಯಕವಾದಂಥ ತಿರುವು ಕೊಟ್ಟಂತಹ ದಿನ. 2 ಮಹತ್ವದ ತೀರ್ಪುಗಳು ಆ ದಿನ ಬಂದವು. ಬೆಳಿಗ್ಗೆ 10 ಗಂಟೆಗೆ ಅಲಹಾಬಾದ್ನ ಉಚ್ಚ ನ್ಯಾಯಾಲಯದ ತೀರ್ಪು ಕೂಡ ಪ್ರಕಟವಾಯಿತು. ಇಂದಿರಾ ಗಾಂಧಿ ಚುನಾವಣಾ ಭ್ರಷ್ಟಾಚಾರ ಮಾಡಿದ್ದಾರೆ, ಹಾಗೆಯೇ ಅದರಿಂದ ಲೋಕಸಭಾ ಸದಸ್ಯತ್ವ ಅವರದು ರದ್ದಾಗ್ತಾ ಇದೆ ಮತ್ತು ಅವರು ಮುಂದಿನ 6 ವರ್ಷಗಳವರೆಗೆ ಯಾವ ಚುನಾವಣೆಯಲ್ಲೂ ಸ್ಪರ್ಧಿಸಲು ಅವಕಾಶ ಇಲ್ಲ ಅಂತ ನ್ಯಾಯಾಲಯ ಸಾರಿತು. ಅದೇ ದಿನ ಸಂಜೆ ಗುಜರಾತ್ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶವೂ ಕೂಡ ಪ್ರಕಟವಾಗಿತ್ತು. ಇಂದಿರಾ ಕಾಂಗ್ರೆಸ್ಸಿಗೆ ಭಾರೀ ಸೋಲನ್ನು ಅಲ್ಲಿಯ ಜನತೆ ಉಣಿಸಿದ್ದರು. ಜನತಾ ಮೋರ್ಚಾಕ್ಕೆ ಅಭೂತಪೂರ್ವ ಗೆಲುವು ಕೂಡ ದೊರೆತಿತ್ತು. ಈ 2 ತೀರ್ಪುಗಳಿಂದ ಇಂದಿರಾ ಭ್ರಷ್ಟಾಚಾರದ ಕಳಂಕ ತಗಲಿತ್ತು. ಅಷ್ಟೇ ಅಲ್ಲ, ಅತ್ತ ಜನಬೆಂಬಲವೂ ಇಲ್ಲ ಎನ್ನುವಂಥದ್ದು ಸಿದ್ಧವಾಗಿ ಹೋಯಿತು. ಇದೇ ಸಂದರ್ಭದಲ್ಲಿ ರಾಜನಾರಾಯಣರು ಇಂದಿರಾ ಗಾಂಧಿಯವರ ವಿರುದ್ಧ ಹೂಡಿದ ಚುನಾವಣಾ ತಕರಾರು ಅರ್ಜಿಯ ವಿಚಾರಣೆ ಅಲಹಾಬಾದ್ ಉಚ್ಚ ನ್ಯಾಯಾಲಯ ನಡೆಸ್ತಾ ಇತ್ತು. ತೀರ್ಪು ತನ್ನ ವಿರುದ್ಧವಾಗಿ ಬರಬಹುದೆಂದು ಇಂದಿರಾಗೆ ಭಯ ಇದ್ದೇ ಇತ್ತು. ನ್ಯಾಯಾಧೀಶರು ಜಗಮೋಹನ್ ಲಾಲ್ ಸಿಂಹ ಅವರಿಗೆ ಪ್ರಾಣಾಪಾಯದ ಬೆದರಿಕೆಯನ್ನು ಹಾಕಲಾಯಿತು, ಆಮಿಷಗಳನ್ನು ಒಡ್ಡಲಾಯಿತು. ಆದರೆ ಯಾವುದೇ ರೀತಿಯ ಆಮಿಷಗಳಿಗೆ ಮತ್ತು ಇವರ ಗೊಡ್ಡು ಬೆದರಿಕೆಗಳಿಗೆ ಬಗ್ಗದೇ ಇರುವಂತಹ ನ್ಯಾಯಾಧೀಶರು ನೇರವಾಗಿ ಇಂದಿರಾ ವಿರುದ್ಧವಾಗಿ ತೀರ್ಪನ್ನು ಎತ್ತಿ ಹಿಡಿದರು. ನ್ಯಾಯಾಲಯಕ್ಕೆ ಇದೊಂದು ಹೆಮ್ಮೆಯ ಗರಿಯಾಗಿ ಮೂಡಿಸಿದರು. 1976 ಲೋಕಸಭಾ ಚುನಾವಣೆಗೆ ಗೆಲ್ಲುವುದು ಅಸಂಭವ ಎನ್ನುವಂತಹ ಒಂದು ಯೋಚನೆಗೆ ಕಾಂಗ್ರೆಸ್ ಪಕ್ಷ ಬಂದು ನಿಂತಿತ್ತು.
ಇದೇ ಇಂದಿರಾ ಗಾಂಧಿಯ ನಾಯಕತ್ವದಲ್ಲಿ ನಾವೇನಾದರೂ 1976ರ ಲೋಕಸಭಾ ಚುನಾವಣೆಯನ್ನು ಸ್ಪರ್ಧಿಸಿದ್ವಿ ಅಂತಾದರೆ ನಾವು ಖಂಡಿತವಾಗಿಯೂ ಸೋಲ್ತೇವೆ ಎನ್ನುವಂಥ ಯೋಚನೆ ಕಾಂಗ್ರೆಸ್ ಆಗಿನ ಪಕ್ಷದವರಿಗೆ ಬಂದಿತ್ತು. ಇದರಿಂದ ಇಂದಿರಾ ಜಾಗಕ್ಕೆ ಜಗಜೀವನ ರಾಮರ ಹೆಸರು ಕೂಡ ಸೂಚನೆಯಾಗತೊಡಗಿತು. ಇಂದಿರಾ ರಾಜೀನಾಮೆ ನೀಡಬೇಕೆಂಬುದು ವಿರೋಧಿ ಪಕ್ಷದ ಬೇಡಿಕೆ ಏನಿತ್ತು ಅದಕ್ಕೀಗ ರೆಕ್ಕೆ ಮೂಡಿದಂತಾಯಿತು. ಇದೆಲ್ಲವನ್ನು ಹೇಗೆ ತಪ್ಪಿಸಬೇಕು ಎನ್ನುವುದೊಂದೇ ಇಂದಿರಾಗೆ ಚಿಂತೆ ಆಯಿತು. ಸ್ವಪಕ್ಷದೊಳಗೆ ಮತ್ತು ಹೊರಗಿನ ವಿರೋಧಿಗಳು ಈ ಬಾಯಿ ಮುಚ್ಚಿಸಬೇಕು ಮತ್ತು ಪತ್ರಿಕೆಗಳ ಬಾಯಿ ಮುಚ್ಚಿಸಬೇಕು, ಎಲ್ಲ ಸಮಸ್ಯೆಗೆ ಪರಿಹಾರವಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಿದ ಇಂದಿರಾ ಸಿದ್ಧಾರ್ಥ ಶಂಕರರೇ ಜೊತೆಗೆ ಮುಂದಿನ ಕ್ರಮಗಳ ಕುರಿತಾಗಿ ಯೋಚಿಸಲಿಕ್ಕೆ ಚರ್ಚಿಸಿ ಸಲಹೆಯನ್ನು ಪಡೆಯಲಿಕ್ಕೆ ಸಿದ್ಧಾರ್ಥ ಶಂಕರರೇ ಅವರನ್ನು ಕೇಳಿಕೊಂಡರು. ಎಲ್ಲ ಕಾನೂನಿನ ಚೌಕಟ್ಟಿನೊಳಗೆ ಮಾಡಬೇಕು ಎನ್ನುವಂಥ ಯೋಚನೆ ಇದ್ದಂಥ ಸಿದ್ಧಾರ್ಥ ಶಂಕರರೇ ತುರ್ತು ಪರಿಸ್ಥಿತಿ ಒಂದೇ ಇದಕ್ಕಿರುವಂಥ ಪರಿಹಾರ ಎಂದು ಸೂಚಿಸಿದ್ದು ಕೂಡ ಆಗಿತ್ತು. 1975 ಜೂನ್ 25ರ ರಾತ್ರಿ ಕತ್ತಲು ಕವಿಯುತ್ತಾ ಇದ್ದಂತೆ ಒಂದು ಕರಾಳ ಛಾಯೆ ಭಾರತದ ಮೇಲೆ ಎರಗಿತು. ಇಂದಿರಾ ಮತ್ತು ಸಿದ್ಧಾರ್ಥ ಶಂಕರರೇ ರಾಷ್ಟ್ರಪತಿ ಭವನವನ್ನು ತಲುಪಿದರು. ರಾಷ್ಟ್ರಪತಿಯವರಿಂದ ಆಂತರಿಕ ತುರ್ತು ಪರಿಸ್ಥಿತಿ ಆಜ್ಞೆ ಏನಿತ್ತು ಅದಕ್ಕೆ ಅಂಗೀಕಾರವನ್ನು ಕೂಡ ಒತ್ತಿಸಿಕೊಂಡು ಆಗಿತ್ತು. ಎಲ್ಲ ಜನರ ಮೂಲಭೂತ ಹಕ್ಕುಗಳನ್ನು ರದ್ದು ಮಾಡಲಾಯಿತು. ಪತ್ರಿಕೆಗಳ ಬಾಯಿಗೆ ಬೀಗ ಹಾಕಲಾಯಿತು. ನ್ಯಾಯಾಂಗದ ಕೈಕಾಲುಗಳಿಗೆ ಬೇಡಿಗಳನ್ನು ಹಾಕಲಾಯಿತು. ಸಂಘ ಸಂಸ್ಥೆಗಳ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಯಿತು. ಈ ರೀತಿಯಾಗಿ ದೇಶದ ಮೇಲೆ ಕೊಡಲಿ ಏಟನ್ನು ಭೀಕರವಾಗಿ ಹೇರಲಾಯಿತು. ಈ ಕರಾಳ ಆಜ್ಞೆ ಇರಿದ ತಕ್ಷಣದಿಂದ ಅವಳ ಒಳ ಉದ್ದೇಶ ಏನೆಂದು ಎಲ್ಲರಿಗೂ ಸ್ಪಷ್ಟವಾಗಿತ್ತು. ನಡುರಾತ್ರಿ 2 ಗಂಟೆಗೆ ಜಯಪ್ರಕಾಶರ ನಿವಾಸಕ್ಕೆ ಪೊಲೀಸರಿಂದ ಮುತ್ತಿಗೆ ಬಿತ್ತು. ಜಯಪ್ರಕಾಶರನ್ನು ಬಂಧಿಸಲು ಕೂಡ ಆಯಿತು. ಅದೇ ಸಮಯಕ್ಕೆ ಮೊರಾರ್ಜಿ ದೇಸಾಯಿ ಅವರನ್ನು ಕೂಡ ಬಂಧಿಸಲಾಯಿತು. ಸಮಾಜವಾದಿ ಪಕ್ಷದ ಮಧುಲಿಮೆ ಅವರನ್ನು ಕೂಡ ಸಮರಗುಹ ಅಂತ ಏನಿದ್ರು ಅವರನ್ನು ಕೂಡ ಬಂಧಿಸಲಾಯಿತು. ಭಾರತೀಯ ಲೋಕದಳದ ಚೌಧರಿ ಚರಣ್ ಸಿಂಗ್ ಅವರನ್ನು ಕೂಡ ಬಂಧಿಸಲಾಯಿತು. ಪೀಲು ಮೋದಿ, ರಾಜನಾರಾಯಣ್, ಸಂಸ್ಥಾ ಕಾಂಗ್ರೆಸ್ಸಿನ ಅಶೋಕ್ ಮೆಹ್ತಾ ಇವರೆಲ್ಲರೂ ದೆಹಲಿಯಲ್ಲೇ ಬಂಧಿತರಾದರು. ಅದರ ಬೆನ್ನಲ್ಲೇ ವಿರೋಧಿ ಪಕ್ಷದ ಸಾವಿರಾರು ಕಾರ್ಯಕರ್ತರನ್ನು ಮತ್ತು ನಾಯಕರನ್ನು ಪೊಲೀಸರು ಕೂಡ ಎಳೆದೊಯ್ದರು. ಮಧ್ಯರಾತ್ರಿ ಪೊಲೀಸರು ಬಂದು ಬಾಗಿಲನ್ನು ತಟ್ಟೋದು, ಮಲಗಿದ್ದವರನ್ನು ಎಬ್ಬಿಸಿ ಪೊಲೀಸ್ ಜೀಪ್ಗಳಲ್ಲಿ ಎಳೆದುಕೊಂಡು ಹಾಕಿಕೊಂಡು ಹೋಗುವಂಥದ್ದು ಇದು ಆಗಿನಿಂದ ಪರಿಪಾಠವಾಯಿತು. 1942ರ ಸತ್ಯಾಗ್ರಹಕ್ಕೆ ಮುಂಚೆ ಬ್ರಿಟಿಷರು ಗಾಂಧೀಜಿಯವರನ್ನು ಬಂಧಿಸಿದಂಥ ಸನ್ನಿವೇಶದಲ್ಲಿ ಮೀರಾಬೇನ್ ಎನ್ನುವಂಥ ಪತ್ರಿಕಾಕರ್ತೆ ಅದನ್ನು ಟೀಕಿಸಿದ್ದರು. ಪೊಲೀಸರು ಮಧ್ಯರಾತ್ರಿಯಲ್ಲಿ ಕಳ್ಳರಂತೆ ಬಂದು ಮಹಾತ್ಮರನ್ನು ಅಪಹರಿಸಿಕೊಂಡು ಹೋದರು ಎಂದು ಅವರು ಹೇಳಿದ್ದರು. ಆದರೆ ಮಾರನೇ ದಿನ ಪತ್ರಿಕೆಗಳಲ್ಲಿ ಅದರ ಸುದ್ದಿ ಸ್ಪಷ್ಟವಾಗಿ ಮುಖಮುದ್ರೆಯಂತೆ ಅಚ್ಚಾಗಿತ್ತು. ಆದರೆ ಇಂದಿರಾ ಗಾಂಧಿಯ ಸ್ವಾತಂತ್ರ್ಯ ಭಾರತ ಏನಿತ್ತು ಅದರಲ್ಲಿ ರಾತ್ರೋರಾತ್ರಿ ಪೊಲೀಸರು ಹಿಡಿದುಕೊಂಡು ಹೋಗಿದ್ದು ಅಷ್ಟೇ ಗೊತ್ತಿತ್ತು, ಅಷ್ಟೇ ಬಿಟ್ಟರೆ ಆದರೆ ಹಿಡಿದುಕೊಂಡು ಹೋದ ವಿರೋಧಿ ನಾಯಕರನ್ನೇ ಎಲ್ಲಿಗೆ ತೆಗೆದುಕೊಂಡು ಹೋದರೂ ಇದು ಯಾವ ವಿಚಾರಗಳು ಕೂಡ ಸ್ವತಂತ್ರ ಭಾರತದಲ್ಲಿ ಕಾಣಲಾಗದ ಸ್ಥಿತಿಯನ್ನು ತಲುಪಿತು. ಜಯಪ್ರಕಾಶ್ ನಾರಾಯಣರಾಗಿರ್ಬೋದು ಅಥವಾ ಇತರ ಎಲ್ಲರನ್ನು ಬಂಧಿಸಿ ಎಲ್ಲಿಗೆ ಕರೆದೊಯ್ಯಲಾಯಿತು ಎನ್ನುವಂಥದ್ದು ಕೂಡ ಜನತೆಗೆ ತಿಳಿಯದೇ ಇರುವಂತಹ ಸನ್ನಿವೇಶ ಎದುರಾಯಿತು. ಇದೇ ಸನ್ನಿವೇಶದಲ್ಲಿ ಇಲಾಖೆಗಳ ಮೇಲೆ ಕಡಿವಾಣಗಳನ್ನು ಹೇರಲಾಯಿತು. ಜೂನ್ 26ರ ಮುಂಜಾನೆ ಬೆಳಗ್ಗೆ ಬೆಂಗಳೂರಿನ ಶಾಸಕ ಭವನದಲ್ಲಿ ಸಂಸದೀಯ ಸಮಿತಿಯ ಕೆಲಸಕ್ಕಾಗಿ ಬಂದಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನು ಕೂಡ ಬಂಧಿಸಲಾಯಿತು. ಆದರೆ ಅವರಾರು ದೇಶದ ಮೇಲೆ ಇಂತಹ ಕ್ಷುದ್ರ ಪರಿಸ್ಥಿತಿ ಏಕಾಏಕಿ ಎರಗಬಹುದು ಎನ್ನುವುದನ್ನು ಕನಸು ಮನಸ್ಸಿನಲ್ಲೂ ಕೂಡ ಎಣಿಸಿರಲಿಲ್ಲ. ರಾತ್ರೋರಾತ್ರಿ ಬಂಧನಗಳ ಸರಮಾಲೆಯೇ ನಡೆಯಿತು. ಕಗ್ಗತ್ತಲಿನ ಇರುಳಿನ ಆ ಕತ್ತಲ ಛಾಯೆ ಪ್ರಜಾಪ್ರಭುತ್ವದ ಸಮರ್ಥಕರ ಮೇಲೆ ತನ್ನ ಭೀಕರ ಮುಖವನ್ನು ತೋರಿಸಿತು. ಮಧು ದಂಡವತೆ ಅವರು ಅಶೋಕ ಹೋಟೆಲ್ನಲ್ಲಿ ತಂಗಿದ್ದರು. ಅವರನ್ನು ಅಲ್ಲಿಂದಲೇ ಬಂಧಿಸಿ ಕಾರಾಗೃಹಕ್ಕೆ ಒಯ್ಯಲಾಯಿತು. ಬೆಳಗಾಗ್ತಾ ಇದ್ದಂತೆ ಎಲ್ಲ ವಿಚಾರಗಳನ್ನು ತಿಳಿಸುವ ಪತ್ರಿಕೆಗಳೇ ಅದೃಶ್ಯವಾಗಿದ್ದವು. ಬೇರೆ ಭಾಗಗಳಿಂದ ಪತ್ರಿಕೆಗಳು ಮಾತ್ರ ಹೊರಬಂದವು. ಆದರೆ ಆ ಪತ್ರಿಕೆಗಳನ್ನು ಕೆಲವೇ ಕ್ಷಣಗಳಲ್ಲಿ ಆ ಪತ್ರಿಕೆಯನ್ನು ಹಂಚ್ತಾ ಇದ್ದಂಥವರ ಬೆನ್ನತ್ತಲಾಯಿತು. ಉಳಿದ ಪತ್ರಿಕೆಗಳನ್ನು ಕಸಿದುಕೊಂಡು ಅದಕ್ಕೆ ಬೆಂಕಿಯನ್ನು ಕೂಡ ಇಡಲಾಯಿತು. ಕೆಲವು ಪತ್ರಿಕೆಗಳ ಅಚ್ಚುಕೂಟುಗಳಿಗೆ ನೇರವಾಗಿ ಸರ್ಕಾರ ಬೀಗಮುದ್ರೆಯನ್ನು ಹಾಕಿತು. ಹಾಗೂ ಅವೆಲ್ಲದನ್ನು ನೇರವಾಗಿ ಕಾರಾಗೃಹದತ್ತ ಆ ಪತ್ರಿಕಾ ವರದಿಗಾರರನ್ನು ಎಳೆತರಲಾಯಿತು. ತುರ್ತು ಪರಿಸ್ಥಿತಿ ಹೇರಿದ ದಿನದಿಂದಲೇ ಮೀಸಾ ಬಂಧನಗಳ ಸರಮಾಲೆಯೇ ನಡೆಯಿತು. ಕೆಲವೇ ದಿನಗಳಲ್ಲಿ ಬಂಧಿತರ ಸಂಖ್ಯೆ 14,000ಕ್ಕೆ ಏರಿತು.
ಕಾಂಗ್ರೆಸ್ ತನ್ನ ದುರಾಡಳಿತಕ್ಕೆ ಸಿಂಹಸ್ವಪ್ನಂತಿರುವಂತಹ ಸ್ವದೇಶಿ ಪತ್ರಿಕೆ, ರಾಯ್ಪುರ ಮತ್ತು ಜಬಲ್ಪುರಗಳಿಂದ ಪ್ರಕಟವಾಗುತ್ತಾ ಇರುವಂತಹ ಯುಗಧರ್ಮ ಪತ್ರಿಕೆ ಇವೆರಡಕ್ಕೂ ಇದೇ ಗತಿಯೇ ಆಯಿತು. ಆದರೆ ಈ ಕಡೆ ಇಂದಿರಾ ಗಾಂಧಿ ಬಾನುಲಿ ಸಂದೇಶವನ್ನು ತುರ್ತು ಪರಿಸ್ಥಿತಿಯ ಸಮರ್ಥನೆಗೆ ನೀಡಲಿಕ್ಕೆ ಪ್ರಾರಂಭ ಮಾಡಿದರು. ಸಾಮಾನ್ಯ ಜನತೆ ಇದಕ್ಕಾಗಿ ಸಾಮಾನ್ಯ ಜನತೆಯ ಪರವಾಗಿ ನಾನು ಕೈಗೊಂಡಂತಹ ಪ್ರಗತಿಪರ ಕ್ರಮಗಳನ್ನು ಬುಡಮೇಲು ಮಾಡಲಿಕ್ಕೆ ಕೆಲವೊಂದಿಷ್ಟು ಆಳವಾದ ಪಿತೂರಿ ನಡೆದಿತ್ತು. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರವನ್ನು ತರಲಾಗಿತ್ತು. ಹೀಗಾಗಿ ನನಗೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂಥದ್ದು ಅನಿವಾರ್ಯ ಎನ್ನುವಂತಹ ಒಂದು ಸನ್ನಿವೇಶವನ್ನು ಅಥವಾ ವಿಚಾರಗಳನ್ನು ಜನತೆಯತ್ತ ತಲುಪಿಸಲಿಕ್ಕೆ ಇಂದಿರಾ ಆಗಲೇ ಸಜ್ಜಾಗಿ ಕೂತಿದ್ದರು. ಇಲ್ಲಿಯವರೆಗೆ ಇಡೀ ಸರ್ಕಾರದ ವಿರುದ್ಧವಾಗಿ ಎದ್ದಂತಹ ಪ್ರತಿಭಟನೆ ಒಮ್ಮೆಲೆ ತಣ್ಣಗಾಗಿ ಹೋಯಿತು. ದಿನ ಕಳೆದಂತೆ ಇಂದಿರಾ ಗಾಂಧಿಯವರ ಹೊಸ ಮುಖಗಳ ಪರಿಚಯ ದೇಶಕ್ಕಾಯಿತು. ಜೂನ್ 30ರಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿರುವಂತಹ ಪೂಜನೀಯ ಬಾಳಾಸಾಹೇಬ್ ದೇವರಸ್ ಅವರನ್ನು ಕೂಡ ನಾಗಪುರದ ರೈಲ್ವೆ ಸ್ಟೇಷನ್ನಲ್ಲಿ ಬಂಧಿಸಲಾಯಿತು. ಇದರ ಪೂರ್ವ ಸುಳಿವು ಇದ್ದದರಿಂದ ಜೂನ್ 27ರಂದೇ ಅವರು ಎಲ್ಲ ಸ್ವಯಂ ಸೇವಕರಿಗೆ ಏನು ಸೂಚನೆಯನ್ನು ನೀಡಬೇಕಿತ್ತೋ ಅದನ್ನು ಕೊಟ್ಟಿಯಾಗಿತ್ತು. ಇದೊಂದು ಅಸಾಧಾರಣ ಸನ್ನಿವೇಶ. ಸ್ವಯಂ ಸೇವಕರ ಮೇಲಿರುವಂತಹ ಗುರುತರ ಹೊಣೆಗಾರಿಕೆಯನ್ನು ಯೋಚನೆ ಮಾಡಿ ನೀವು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಮತ್ತು ಸಮಾಜದ ಮಧ್ಯೆ ಇದ್ದುಕೊಂಡು ಸಮಾಜದ ಧ್ವನಿಯಾಗಿ ಮತ್ತು ಜನತೆಯ ಧ್ವನಿಯಾಗಿ ನೀವು ಕೆಲಸವನ್ನು ನಿರ್ವಹಿಸಬೇಕು ಮತ್ತು ಜನತೆಯ ಮನೋಬಲಗಳನ್ನು ಬೀಳಲಿಕ್ಕೆ ನೀಡಬಾರ್ದು ಎನ್ನುವಂಥ ಕರೆಯನ್ನು ಅವರಾಗಲೇ ಕೊಟ್ಟಾಗಿತ್ತು. ಜನಸಂಪರ್ಕ, ಜನಜಾಗರಣ ಮತ್ತು ಜನಶಿಕ್ಷಣದಂತಹ ಕಾರ್ಯಗಳಲ್ಲಿ ಬೃಹತ್ ಪ್ರಮಾಣವನ್ನು ಕೈಗೊಳ್ಳಿ ಎನ್ನುವಂಥದ್ದು ಕೂಡ ಸೂಚನೆಯಾಗಿ ಹೋಗಿತ್ತು. ಇದೇ ಸೂಚನೆಯಲ್ಲಿ ತಮ್ಮ ಬಂಧನದ ನಂತರ ಮುಂದಿನ ವ್ಯವಸ್ಥೆ ಹೇಗಿರಬೇಕು ಎಂಬುದನ್ನು ಸೂಚಿಸಿದಂತಹ ಸಂಘದ ಹಿರಿಯರು ಸರಕಾರ್ಯವಾಗಿ ಆಗಿರುವಂತಹ ಶ್ರೀಯುತ ಮಾಧವರಾವ್ ಮುಳೆ ಅವರ ಅಥವಾ ಅವರು ನಿಯುಕ್ತಿಗೊಳಿಸಿದಂತಹ ವ್ಯಕ್ತಿಯ ಆದೇಶದಂತೆ ಸಂಘ ಕಾರ್ಯ ನಡೆಯಬೇಕು ಎನ್ನುವುದನ್ನು ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಸಂಘದ ಸ್ವಯಂ ಸೇವಕರು ಮಾಡಿರುವಂತಹ ಕಾರ್ಯ ತೋರಿಸಿದ ದಿಟ್ಟತನ ಅತ್ಯಂತ ಅವಿಸ್ಮರಣೀಯವಾಗಿತ್ತು. ದೇಶದಾದ್ಯಂತ 300ಕ್ಕೂ ಮಿಕ್ಕಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯಗಳ ಮೇಲೆ ದಾಳಿ ಆಯಿತು. ಒಳಗೆ ಮಲಗಿದ್ದಂತಹ ಕಾರ್ಯಕರ್ತರ ಬಂಧನವೂ ಕೂಡ ಆಯಿತು. ಕಾರ್ಯಾಲಯಗಳಿಗೆ ಬೀಗ ಮುದ್ರೆಯನ್ನು ಇಂದಿರಾ ದೊರಕಿಸಿಕೊಟ್ಟರು ಸಂಘಕ್ಕಾಗಿ. ಸಂಘದ ಕಾರ್ಯಾಲಯದ ಮತ್ತು ಸಂಘದ ಸ್ವಯಂ ಸೇವಕರು ನಡೆಸ್ತಾ ಇರುವಂತಹ ಮುದ್ರಣಾಲಯಗಳು ಏನಿತ್ತು ಅದರ ಮೇಲೂ ಕೂಡ ಇದೇ ರೀತಿಯ ದಮನಕಾರಿ ನೀತಿಗಳು ನಡೆದವು. ಉತ್ತರ ಪ್ರದೇಶ, ಬಿಹಾರ ಮತ್ತು ದೆಹಲಿ, ಆಂಧ್ರ ಮುಂತಾದ ಕಡೆಗಳಲ್ಲಿ ಸಾವಿರಾರು ಶಿಶು ವಿಹಾರಗಳನ್ನು ಕೂಡ ಸರ್ಕಾರ ವಶಪಡಿಸಿಕೊಂಡಿತು. ಬೆಂಗಳೂರಿನಲ್ಲಿ 5 ಗಂಟೆಗೆ ಆಗಲೇ ಸಂಘದ ಕೇಂದ್ರವಾಗಿರುವಂತಹ ಏನು ಕೇಶವ ಕೃಪ ಅಲ್ಲಿಗೆ ಪೊಲೀಸರ ದಂಡು ಕೂಡ ಬಂತು. ಸಾಮೂಹಿಕ ಬಂಧನವೂ ಆಯಿತು. ವಿಕ್ರಮ ವಾರಪತ್ರಿಕೆಯ ಕಾರ್ಯಾಲಯಕ್ಕೂ ಕೂಡ ಇದೇ ಕೊಡುಗೆ ಸರ್ಕಾರದಿಂದ ಸಿಕ್ತು. ಇದರಿಂದ ಮುಂದೆ ಶ್ರೀರಾಂಪುರದಲ್ಲಿರುವಂತಹ ಶ್ರೀಯುತ ನರಹರಿಯವರ ಮನೆ ಪೊಲೀಸರ ಮುಂದಿನ ಗುರಿಯಾಗಿತ್ತು. ಈ ವಿಷಯವನ್ನು ತಿಳಿದಂತಹ ನರಹರಿಯವರು ಪೊಲೀಸರಿಂದ ತಪ್ಪಿಸಿಕೊಂಡು ಹೊರನಡೆದರು. ಶ್ರೀರಾಂಪುರದ ಗಲ್ಲಿಗಳಲ್ಲಿ CID ಜಾಲವನ್ನು ಹಬ್ಬಿದರೂ ಕೂಡ ತುರ್ತು ಪರಿಸ್ಥಿತಿ ಕೊನೆಗೊಳ್ಳುವವರೆಗೂ ಶ್ರೀಯುತ ನರಹರಿಯವರು ಇವರ ಕೈಗೆ ಸಿಕ್ಕಲೇ ಇಲ್ಲ. ಭೂಗತವಾಗಿದ್ದುಕೊಂಡೇ ತಮ್ಮ ಕಾರ್ಯವನ್ನು ಮಾಡಿದಂಥ ನರಹರಿಗಳು ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನೆರವೇರಿಸಿದ್ದು ಇಲ್ಲಿ ನಾವು ಸ್ಮರಿಸಬಹುದು. ಈ ಬಂಧನಗಳ ಭರಾಟೆ ಜೊತೆಗೆ ಸರ್ಕಾರದ ವಿರುದ್ಧ ಅಪಪ್ರಚಾರದ ಹಬ್ಬವೂ ಕೂಡ ಜೋರಾಗಿಯೇ ಇತ್ತು. ಪತ್ರಿಕೆಗಳು, ಆಕಾಶವಾಣಿ, ದೂರದರ್ಶನ ವಿಶೇಷ ಪ್ರಕಟಣೆಗಳು ಇವೆಲ್ಲವೂ ಒಂದೇ ಸಮನೆ ವಿರೋಧಿ ನಾಯಕರ ಮೇಲೆ ಎರಗಿತ್ತು. ಇಂದಿರಾ ಗಾಂಧಿಯ ಪ್ರೇರಣೆಯಿಂದ ಎನ್ನುವಂಥದ್ದು ಕೂಡ ನಾವಿಲ್ಲಿ ಸ್ಮರಿಸಬೇಕಾಗತ್ತೆ. ಈ ರೀತಿ ದಮನ, ದೌರ್ಜನ್ಯಗಳ ಭೀತಿ, ಬಂಧನಗಳ ಚಕ್ರ ಇವೆಲ್ಲ ದೇಶಕ್ಕೆ ಕಂಟಕಪ್ರಾಯವಾಯಿತು. ದಮನ, ದೌರ್ಜನ್ಯ, ಬಂಧನ ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎನ್ನುವ ಪ್ರಜಾಪ್ರಭುತ್ವದ ಚಕ್ರ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎರಡೂ ಚಕ್ರದ ರಥದ ಕೆಳಗಡೆ ಸಿಕ್ಕಿ ಸಾಯ್ತಾ ಇರುವಂತಹ ಜನತೆ ಒಂದು ಕಡೆ. ಇದೆಲ್ಲದರ ಪರಿಣಾಮವಾಗಿ ಸಮಾಜದ ಮೇಲೆ ಬಹಳ ನುಂಗಲಾರದ ತುತ್ತಾಗಿ ಪರಿಣಮಿಸಿತು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಲ್ಲ ಕಡೆಯೂ ಪ್ರತಿಭಟನೆ, ಮೆರವಣಿಗೆ ಹಾಗೂ ಸರ್ವಾಧಿಕಾರದ ವಿರುದ್ಧ ಘೋಷಣೆಗಳು ಕೂಡ ಮೊಳಗಿದವು. ಗುಜರಾತ್ ಅಂತೂ ಗಾಂಧಿ, ಪಟೇಲರಂತಹ ಸತ್ಯಾಗ್ರಹಿಗಳ ಜನ್ಮಭೂಮಿ. ಇಲ್ಲಿ ಜೂನ್ 26ರಿಂದಲೇ ಪ್ರಾಂತ್ಯದಾದ್ಯಂತ ಪ್ರತಿಭಟನೆಗಳ ಮುಗಿಲು ಮುಟ್ಟಿತು. ಹೀಗೆ 1975ರ ಜೂನ್ 25ರಂದು ಭಾರತದಲ್ಲಿ ಆಗಲೇ
ತುರ್ತು ಪರಿಸ್ಥಿತಿ ಅಂಗೀಕಾರದಿಂದ ಮತ್ತು ತುರ್ತು ಪರಿಸ್ಥಿತಿ ಹೇರಿಕೆಯಿಂದ ಅತ್ಯಂತ ಅಮಾನವೀಯ ಕೃತ್ಯಗಳು ಜರುಗಿದವು. ಈ ತುರ್ತು ಪರಿಸ್ಥಿತಿಯ ನಂತರದ 21 ತಿಂಗಳುಗಳಲ್ಲಿ ಏನು ಸ್ವಯಂ ಸೇವಕರಿದ್ದರು ಹಾಗೂ ಸಮಾಜದ ಮುಖ್ಯಸ್ಥರು ಅನುಭವಿಸಿದಂಥ ಕಷ್ಟಗಳು ಹೇಳತೀರದ್ದು. ಭೂಗತರಾಗಿದ್ದುಕೊಂಡೇ ಜನತೆಯ ಧ್ವನಿಯನ್ನು ಎಚ್ಚರಿಸುವಂಥ ದೃಷ್ಟಿಯಿಂದ ಮತ್ತು ಜನತೆಯ ಏಕತೆಗೆ ಮತ್ತು ಸಮಗ್ರತೆಗೆ ಪುಷ್ಟಿಯನ್ನು ತುಂಬುವಂಥ ದೃಷ್ಟಿಯಿಂದ ಗುಪ್ತ ಸಂಘಟನೆಗಳು ಹುಟ್ಟುಕೊಂಡವು, ಕೈಬರಹದ ಪತ್ರಿಕೆಗಳು ಮುದ್ರಣವಾದವು. ಈ ಎಲ್ಲ ವಿಚಾರಗಳಿಂದ ಮತ್ತೆ ಒಮ್ಮಿಂದೊಮ್ಮೆಲೆ ಜನತೆ ಒಂದೇ ಸಲ ಸರ್ಕಾರದ ವಿರುದ್ಧ ಭುಗಿಲಿಡುವಂತಹ ಕಾರ್ಯಕ್ರಮವೂ ಕೂಡ ಜಾರಿಯಾಯಿತು. ಇದೆಲ್ಲದರ ಫಲಶ್ರುತಿಯೇ ಈ ಹೋರಾಟಗಳ ಮತ್ತು ಲಕ್ಷಾಂತರ ಜನರ ಯಾತನೆಯ ನಡುವಿನ ಫಲವೇ, ಈ ಯಾತನೆಯ ಫಲವೇ ಕೊನೆಗೆ 21 ತಿಂಗಳುಗಳ ಕಾಲದ ನಂತರ ಈ ತುರ್ತು ಪರಿಸ್ಥಿತಿಯನ್ನು ಹಿಂತೆಗೆಯಬೇಕಾಗಿರುವಂತಹ ಪರಿಸ್ಥಿತಿ ಸರ್ಕಾರಕ್ಕೆ ಒದಗಿ ಬಂತು. ಈ ದೃಷ್ಟಿಯಲ್ಲಿ ನೋಡ್ತಾ ಹೋದರೆ ಇವತ್ತಿನ ಸಮಾಜವೂ ಕೂಡ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥ ಸನ್ನಿವೇಶ ಗೋಚರವಾಗ್ತದೆ. ನಮಗೆ ತುರ್ತು ಪರಿಸ್ಥಿತಿ ಪೂರ್ಣ ಪರಿಚಯವನ್ನು ನಿಮಗೆ ಮಾಡಿಸ್ಲಿಕ್ಕೆ ಆಗದೆ ಹೋದರೂ 1971ರಿಂದ 75ರವರೆಗಿನ ಎಲ್ಲ ಏನು ಏಕಾಧಿಕಾರದ ಕಡೆ ಪ್ರಭುತ್ವವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಹೊರಟಿರುವಂಥ ಇಂದಿರಾ ಗಾಂಧಿಯವರ ಮುಖವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೆ. ಆದರೆ ಇವತ್ತಿನ ಸಮಾಜದ ನಡುವೆ ಈ ರೀತಿಯ ಕಾಂಗ್ರೆಸ್ ವಿಚಾರಧಾರೆಗಳು ಮತ್ತು ನಿರಂಕುಶ ಪ್ರಭುತ್ವದ ಮುಖಾಂತರ ತಮ್ಮದೇ ಆಗಿರುವಂಥ ವ್ಯವಸ್ಥೆಯನ್ನು ರೂಪಿಸಿಕೊಂಡಂತಹ ಸರ್ಕಾರ ಸುತ್ತಲೂ ಯಾರು ಈ ರೀತಿಯ ಭ್ರಷ್ಟಾಚಾರದ ವಿರೋಧವಾಗಿ ಮಾತನಾಡ್ತಾರೋ ಅಥವಾ ಇವರುಗಳ ವಿಚಾರವಾಗಿ ಮಾಡಿದ ತಪ್ಪುಗಳನ್ನು ಎತ್ತಿ ಹಿಡಿತಾರೋ ಅವರ ಮೇಲೆ ಅಮಾನುಷವಾಗಿ ಕೇಸುಗಳನ್ನು ಹಾಕುವಂಥದ್ದು, ದಬ್ಬಾಳಿಕೆಗಳನ್ನು ಹೇರುವಂಥದ್ದು ಮತ್ತು ಅವರನ್ನು ಬಂಧಿಸಿ ವಿನಾಕಾರಣವಾಗಿ ಜೈಲಿನಲ್ಲಿಡುವಂಥದ್ದು, ಅದರಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವಂಥ ಯಾವುದೇ ವಿಚಾರ ಕಾಂಗ್ರೆಸ್ಸಿಗೂ ಕೂಡ ಇರೋದಿಲ್ಲ ಅಥವಾ ಉಳಿದ ಸಂಘಟನೆಗಳಿಗೆ ಇರೋದಿಲ್ಲ. ಆದರೆ ನೈತಿಕವಾಗಿರುವಂಥ ಅವರ ವಿಚಾರವನ್ನು ಕುಗ್ಗಿಸುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಇವತ್ತಿನ ಸಮಾಜವೂ ಕೂಡ ಮಾಡ್ತಾ ಇದೆ. ತುಂಬ ಕಡೆಯಲ್ಲಿ ನೋಡ್ತಾ ಹೋಗ್ತೀವಿ. ಸುಮಾರು 60 ವರ್ಷಗಳ ನಂತರ ಸುಸಜ್ಜಿತ ಸರ್ಕಾರ ಇವತ್ತು ನಮ್ಮ ಭಾರತದಲ್ಲಿ ಏನು ನಡೀತಾ ಇದೆ, ಇದರ ವಿರೋಧಿ ಕಾರ್ಯವೂ ಕೂಡ ಅಷ್ಟೇ ಪ್ರಗತಿಯಲ್ಲಿ ನಡೀತಾ ಇದೆ. ತಮ್ಮದೇ ಆಗಿರುವಂಥ ಮಾಧ್ಯಮಗಳ ಮುಖಾಂತರ ಕಮ್ಯುನಿಸ್ಟರು ಮತ್ತು ಈ ರೀತಿಯ ಸಂಘಟನೆಗಳು ಏನಿದೆ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಈಗ ಕೊನೆಯ ಅಂಶವಾಗಿ ಸರ್ಕಾರ ಸರ್ವಾಧಿಕಾರದ ಪ್ರಭುತ್ವವನ್ನು ಮೆರಿತಾ ಇದೆ ಎನ್ನುವಂತಹ ಒಂದು ತಪ್ಪು ಸಂದೇಶವನ್ನು ಜನತೆಯ ನಡುವೆ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದರೆ ವ್ಯವಸ್ಥಿತವಾಗಿರುವಂಥ ಸರ್ಕಾರವನ್ನು ತಡೆದುಕೊಳ್ಳಿಕ್ಕಾಗದೇ ಇರುವಂಥ ಈ ವ್ಯವಸ್ಥೆ ಸುಸಜ್ಜಿತವಾಗಿ ಸಂಘಟನೆಯನ್ನು ಕೈಗೊಂಡು ತಮ್ಮದೇ ಆಗಿರುವಂಥ ಮಾದರಿಯ ಮುಖಾಂತರ ಜನತೆಯಲ್ಲಿ ಭಯವನ್ನು ಬಿತ್ತುವಂಥದ್ದು ಮತ್ತು ಜನತೆಯನ್ನು ತಪ್ಪುದಾರಿಗೆ ತಳ್ಳುವಂತಹ ಕೆಲಸಗಳು ಅನೇಕವಾಗಿ ಆಗ್ತಾಯಿದೆ. ವಿನಾಕಾರಣ ಪತ್ರಕರ್ತರ ಮೇಲೆ ಕೇಸುಗಳನ್ನು ಹಾಕುವಂಥದ್ದು, ವಿನಾಕಾರಣ ರಿಪೋರ್ಟರ್ಗಳ ಮೇಲೆ ಹಲ್ಲೆಯನ್ನು ನಡೆಸುವಂಥದ್ದು, ಈ ರೀತಿಯ ಚಟುವಟಿಕೆಗಳನ್ನು ಸಮಾಜದ ಮಧ್ಯೆ ನಾವು ನೋಡ್ತಾನೆ ಇದ್ದೀವಿ. ಅಂದರೆ ಸಮಾಜದಲ್ಲಿ ಯಾರೆಲ್ಲ ಇವರ ತಪ್ಪುಗಳನ್ನು ಎತ್ತಿ ಹೇಳ್ತಾರೆ, ಈ ತಪ್ಪುಗಳಿಗೆ ಪರಿಹಾರವಾಗಿ ಅವರು ಸುಮ್ಮನೆ ಕೂರುವಂತೆ ಮಾಡುವಂತಹ ವಿಚಾರಗಳು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸ್ಬೋದು. ಅಂದರೆ ಅವರ ಆತ್ಮಸ್ಥೈರ್ಯ ಮತ್ತು ನೈತಿಕ ಸ್ಥೈರ್ಯಗಳನ್ನು ಕುಸಿಯುವಂತೆ ಮಾಡುವಂಥದ್ದು ಇಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಇಂತಹ ಯಾವ ವಿಚಾರಗಳಿಗೂ ಕೂಡ ಇನ್ನೊಮ್ಮೆ ಪ್ರಜಾಪ್ರಭುತ್ವದ ಪ್ರಜಾಸತ್ತತೆ ಏನಿದೆ, ಈ ಪ್ರಜಾಸತ್ತತೆ ಬೆಲೆ ಕೊಡಬಾರದು ಎನ್ನುವಂಥ ವಿಚಾರಗಳನ್ನು ನಾವು ನಿಮಗೆಲ್ಲರಿಗೂ ಮುಟ್ಟಿಸುವಂಥ ನೆಪದಲ್ಲಿ ಈ ವಿಚಾರವನ್ನು ನಾನು ನಿಮ್ಮ ಮುಂದ್ಗಡೆ ಇಡ್ತಾ ಇದ್ದೇನೆ. 1975ರ ಏನು ತುರ್ತು ಪರಿಸ್ಥಿತಿಯ ಘೋಷಣೆ ಏನಿದೆ, ಇದು ಇನ್ನೊಂದು ಸಲ ಮರುಕಳಿಸದೇ ಇರುವಂತೆ ಮಾಡಲಿಕ್ಕೆ ಒಂದೇ ಒಂದು ವಿಚಾರವನ್ನು ನಾವು ಮನಸ್ಸಿನಲ್ಲಿ ತೆಗೆದುಕೊಳ್ಬೇಕು. ಸದಾಕಾಲ ಸರಿಯಾದ ವಿಚಾರಗಳನ್ನು ನಾವು ಮಾಡುವಂಥದ್ದು ಮತ್ತು ಸರಿಯಾದ ರೂಪದಲ್ಲಿ ನಾವು ವಿಚಾರವನ್ನು ತೆಗೆದುಕೊಂಡು ಹೋಗುವಂಥದ್ದು. ಸಮಾಜದಲ್ಲಿ ಈಗ ಆಗ್ತಾ ಇರುವಂಥ ದಬ್ಬಾಳಿಕೆಗಳ ಮತ್ತು ವಿಚಾರವಂತಿಕೆ ಮತ್ತು ಸರ್ಕಾರದ ವಿರುದ್ಧವಾಗಿ, ಈಗಿನ ಸರ್ಕಾರದ ವ್ಯವಸ್ಥಿತ ಸರ್ಕಾರದ ವಿರುದ್ಧವಾಗಿ ನಡೀತಾ ಇರುವಂಥ ಕುತಂತ್ರ, ಇದೆಲ್ಲವನ್ನು ಮನಗಾಣಬೇಕು ಎನ್ನುವಂಥ ವಿಚಾರ ನಾನು ನಿಮ್ಮ ಮುಂದ್ಗಡೆ ಇಡ್ತಾ ಇರೋದು. ಈಗ ಈ ವಿಚಾರವನ್ನು ಇವಾಗಲೇ ಇಡಲಿಕ್ಕೂ ಕೂಡ ಒಂದು ಕಾರಣ ಇದೆ. 1975 ಜೂನ್ 25 ಏನಿದೆ, ಅದಕ್ಕೆ ಈ 2020 ಜೂನ್ 25ಕ್ಕೆ 45 ವರ್ಷಗಳು ಸಂತವೆ. ಅಂದರೆ ಈ ಕರಾಳ ಇತಿಹಾಸಗಳನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ಅಂತಹ ಇತಿಹಾಸ ಮರುಕಳಿಸದಂತೆ ಜನತೆ ಜಾಗ್ರತೆ ವಹಿಸಬೇಕು. ಹಾಗೆ ಪ್ರಜಾಪ್ರಭುತ್ವದ ಉಳಿವಿಗೆ ಮತ್ತು ಪ್ರಜಾಸತ್ತಾತ್ಮಕತೆಗೆ ತಮ್ಮೆಲ್ಲ ಬೆಂಬಲಗಳನ್ನು ಸೂಚಿಸಬೇಕು ಎಂದು ಹೇಳ್ತಾ ನನ್ನ ಈ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡ್ತೇನೆ. ನಮಸ್ಕಾರ.